ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕದ ಮುಂದುವರೆದ ಭಾಗವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವೆಲ್ಲರೂ ಅಧ್ಯಯನ ಮಾಡೋಣ. ಪ್ರಿಯರೇ, ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪಾದಪೀಠಕ್ಕಿಂತ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇರುವುದಕ್ಕಾಗಿ ನಿನಗೆ ವಂದನೆ ಹೇಳ್ತೇನೆ. ನನ್ನ ಸ್ವರ ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ಬೇಕಾದ ಬಿಡುಗಡೆಯನ್ನು ಅನುಗ್ರಹಿಸು. ಆತ್ಮಿಕವಾದ ಕರ್ತನೆ ಒಂದು ಜ್ಞಾನದಿಂದ ಪ್ರತಿಯೊಬ್ಬರು ತುಂಬಿಸು ಸ್ವಾಮಿ. ಮಾತುವಲ್ಲದೆ ಪರಲೋಕದ ಆಲೋಚನೆ ಕೊಟ್ಟು ಪ್ರತಿಯೊಂದು ಬಲಪಡಿಸಿ ನಿನ್ನ ಬರುಣಕ್ಕೆ ಸಿದ್ಧಪಡಿಸಬೇಕ ಕರ್ತನೆ ಕೇಳಿಕೊಳ್ತಾನೆ. ಮುಂದಿನ ಸಮಯ ಎಲ್ಲನ ಕೈಗೊಪ್ಪಿಸ್ಕೊಡ್ತಾನೆ. ಮಾನ ಮಹಿಮೆ ನಿನಗೆ ಮಾತು ಸಲ್ಲಿಸ್ತೇನೆ ಕೋಮೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು ಕಲಿಯುವಂಥ ಈಗ ಸಂಗತಿ ಯಾವುದೆಂದರೆ 2 ಥೆಸಲೋನಿಕ 2ನೇ ಅಧ್ಯಾಯದ 7ನೇ ವಾಕ್ಯವಾಗಿದೆ. ಆ ವಾಕ್ಯ ಓದಿದ ನಂತರವೇ ನಾವು ಈ ಅರ್ಮೆಗೆದ್ದೋನ್ ಯುದ್ಧದ ಬಗ್ಗೆ ನಾವು ಕಲಿತಾ ಇದ್ದೇವೆ. ಅದರ ಬಗ್ಗೆ ನಾವು ಮುಂದುವರಿಸಿ ಹೋಗೋಣ. ಪ್ರಿಯರೇ, ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಇಲ್ಲಿ ನಾವು ನೋಡ್ತೇವೆ 2 ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದ್ತೇವೆ. ಪ್ರಿಯರೇ, ಅಧರ್ಮವು ಗುಪ್ತವಾಗಿಯೇ ಕಾರ್ಯ ಸಾಧಿಸ್ತಾ ಇದೆ. ಅಡ್ಡಿ ಮಾಡುವವನು ತೆಗೆದು ಹಾಕಲ್ಪಡುವ ತನಕ ಅದು ಗುಪ್ತವಾಗಿಯೇ ನಂತರ ಅಧರ್ಮ ಸ್ವರೂಪನು ಪ್ರಕಟ ಆಗ್ತಾನೆ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ಮುಖ್ಯವಾದ ಒಂದು ಸಂಗತಿಯನ್ನು ಧ್ಯಾನಿಸಿರುವಂಥದ್ದು ಅಧರ್ಮ ಸ್ವರೂಪವನ್ನು ಯಾರು ಎಂಬುದಾಗಿ ನಾವು ಕಲಿತಿದ್ದೇವೆ. ಅವನಾಗಿದ್ದಾನೆ ಕ್ರಿಸ್ತ ವಿರೋಧಿ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಈ ಅಧರ್ಮ ಸ್ವರೂಪವನ್ನು ಬಹಿರಂಗವಾಗಿ ಭೂಮಿಯಲ್ಲಿ ಕಾಣಿಸಿಕೊಳ್ಳೋಕ್ಕಿಂತ ಮುಂಚೆ ನಡೆಯಬೇಕಾದ ಕೆಲವು ಕಾರ್ಯಗಳ ಕುರಿತು ಕಳೆದ ದಿವಸಗಳಿಂದ ಧ್ಯಾನ ಮಾಡ್ತಿದ್ದೆ. ಅದರಲ್ಲಿ ಒಂದನೇದಾಗಿದೆ 2 ಥೆಸಲೋನಿಕ 2:3 ನಾವು ನೋಡಿದ್ದೇವೆ. ಪ್ರಿಯರೇ, ಅದು ಮೋಸದ ಆತ್ಮ. ಎರಡನೇದಾಗಿ ಅದೇ 2 ಥೆಸಲೋನಿಕ 2:3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಮತಭ್ರಷ್ಟತೆ ಅಥವಾ ನಂಬಿಕೆಯ ದ್ರೋಹ ಅಥವಾ ನಂಬಿಕೆಯಿಂದ ದೇವಜನ ಹಿಂಜಾರಿ ಹೋಗುವಂಥ ಅನುಭವ ಎಂಬುದಾಗಿ ಕೂಡ ನಾವು ಕಂಡಿದ್ದೇವೆ. ಪ್ರಿಯರೇ, ಅದು ಮಾತ್ರವಲ್ಲದೆ 3ನೇದಾಗಿ ಕೂಡ ನಾವು ಕಂಡಂಥ ಒಂದು ಸಂಗತಿ 1 ಯೋಹನ್ನ 2:18 ವಾಕ್ಯದ ಪ್ರಕಾರವಾಗಿ ಕ್ರಿಸ್ತ ವಿರೋಧಿಯ ಆತ್ಮ ಕಡೆಯ ದಿವಸಗಳಲ್ಲಿ ಹೆಚ್ಚಾಗಿ ಈ ಭೂಮಿಯಲ್ಲಿ ಪ್ರಕಟ ಆಗ್ತದೆ. ಈ ಒಂದು ಬಹಿರಂಗವಾಗಿ ಕ್ರಿಸ್ತ ವಿರೋಧಿ ಕಾಣಿಸಿಕೊಳ್ಳಕ್ಕೆ ಮುಂಚೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, 4ನೇದಾಗಿ ಕ್ರಿಸ್ತ ವಿರೋಧಿಯು ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳೋಕ್ಕೆ ಬೇಕಾದ ಒಂದು ಸಿದ್ಧತೆ, ಸ್ನಾನಿಕ ಹೊನ್ನನ್ನು ಕರ್ತನ ದೇಶ ಸ್ವಾಮಿಯನ್ನು ಈ ಭೂಮಿಯಲ್ಲಿ ಬರೋಕ್ಕೆ ಮುಂಚೆ ಆತನಿಗಾಗಿ ಆತನ ಸೇವೆಗಾಗಿ ಒಂದು ಮಾರ್ಗ ಸಿದ್ಧ ಮಾಡಿದ ಹಾಗೆ ಕ್ರಿಸ್ತ ವಿರೋಧಿಯ ಈ ಭೂಮಿಯ ಬಹಿರಂಗವಾದ ಕಾಣಿಸುವಿಕೆಗೆ ಮುಂಚಿತವಾಗಿ ಕೆಲವು ರಾಷ್ಟ್ರಗಳು ಸೇರಿ ಇವತ್ತು ಯುನೈಟೆಡ್ ನೇಷನ್ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಲೋಕದಲ್ಲಿ ಏನು ಮಾಡ್ತಾ ಇದೆ, ಒಂದು ಗುಪ್ತವಾಗಿ ಏನು ಮಾಡ್ತಾ ಇದ್ದಾರೆ, ಒಂದು ಮಾರ್ಗವನ್ನು ಅವನಿಗೋಸ್ಕರ ಸಿದ್ಧ ಮಾಡ್ತಾ ಇದ್ದಾರೆ. ಅಜೆಂಡಾಗಳ ಕುರಿತಾಗಿ 30 ವಿಷಯಗಳ ಕುರಿತಾಗಿ ಕಳೆದ ದಿವಸಗಳಲ್ಲಿ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, 5ನೇದಾಗಿ ಈ ಕ್ರಿಸ್ತ ವಿರೋಧಿ ಕಾಣಿಸಿಕೊಳ್ಳಿಕ್ಕೆ, ಅದನ್ನು ಸ್ವಲ್ಪ ಕಾಣಿಸಿಕೊಳ್ಳಿಕ್ಕೆ ಮುಂಚೆ ನಡೆಯಬೇಕಾದ ಇನ್ನೊಂದು ಕಾರ್ಯ ನಾನು ಈಗ ಧ್ಯಾನಿಸುತ್ತಿರುವಂಥದ್ದು ಅದು ಯಾವುದೆಂದರೆ ಈ ಅರ್ಮೆಗೆದ್ದೋನ್ ಯುದ್ಧ ಎಂಬುದಾಗಿ ನಾವು ಅದರ ಬಗ್ಗೆ ಈಗ ನಾವು ಧ್ಯಾನ ಮಾಡ್ತಾ ಇರುವಂಥದ್ದು. ಪ್ರಿಯರೇ, ನಾವು ಎಜೆಕಿಯೇಲ್ 38:1-2 ವಾಕ್ಯ ನಾವು ತಿರುಗಿ ಒಮ್ಮೆ ಓದಿಕೊಳ್ಳೋಣ. ಎಜೆಕಿಯೇಲ್ 38:1-2. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ರೋಷಿನವರನ್ನು, ಮೆಷೆಕಿನವರನ್ನು, ತೂಬಾಲಿನವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನುಡಿ. ಸಾಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು 2700 ವರ್ಷಗಳ ಹಿಂದೆ ಎಜೆಕಿಯೇಲ್ ಪ್ರವಾದಿಗೆ ಒಂದು ದರ್ಶನದ ಮೂಲಕ ಈ ಒಂದು ಪ್ರವಾದನ ವಾರ್ತೆ ಕೊಡ್ತಾನೆ. ಈ ಪ್ರವಾದನೆ ಯಾರಿಗೆ ವಿರುದ್ಧ ಅಂದರೆ ಗೋಗನಿಗೆ ವಿರುದ್ಧವಾಗಿ ಕೊಡಲ್ಪಡುವಂಥ ಪ್ರವಾದನ ವಾರ್ತೆಯಾಗಿದೆ. ಅಂದರೆ ದೇವರು ಯಾರೊಟ್ಟಿಗೆ ಮಾತಾಡ್ತಾ ಇದ್ದಾನೆ? ಈ ಪ್ರವಾದನ ವಾರ್ತೆ ಮೂಲಕ ಗೋಗನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಉದಾಹರಣೆಗೆ ನಾವು ಜಕರೀಯನ ಪುಸ್ತಕ 4ನೇ ಅಧ್ಯಾಯ 6 ಮತ್ತು 7 ವಾಕ್ಯ ಓದುವಾಗ ಈ ಒಂದು ಜೆರುಬ್ಬಾಬೆಲನ ಆಲಯ ಕಟ್ಟುವಂಥ ಒಂದು ಸಂದರ್ಭ, ಅಂದರೆ ಈ ಮೊದಲ ಸೊಲೊಮೋನನ ಕಟ್ಟಿದಂಥ ಆಲಯವನ್ನು ಈ ನೆಬೂಕದ್ನೆಚ್ಚರ್ ಏನು ಮಾಡ್ತಾನೆ, ಆತನು ಕೆಡವಿ ಬಿಡ್ತಾನೆ. ಆತನು ಈ ಯೆರೂಸಲೇಮಿಗೆ ಆತನು ದಾಳಿ ಮಾಡಿ ಕೆಡವಿಬಿಟ್ಟು ಎಲ್ಲ ಯೆಹೂದ್ಯರನ್ನು ಆತನು ಏನು ಮಾಡ್ತಾನೆ, ತನ್ನ ಜೊತೆಯಲ್ಲಿ ಸೆರೆಗೆ ಕರ್ಕೊಂಡು ಹೋಗುವಂಥದ್ದನ್ನು ಅಲ್ಲಿ ಕಾಣ್ತೇವೆ.
ಆ ಸಮಯದಲ್ಲಿ ಅವರು ಏನು ಮಾಡಿದರು, ಈ ಸೊಲೊಮೋನನ ಆಲಯವನ್ನು ಪರಿಪೂರ್ಣವಾಗಿ ಅವರು ಕೆಡವಿಬಿಟ್ರು ಪ್ರಿಯರೇ. ಕಲ್ಲಿನ ಮೇಲೆ ಕಲ್ಲು ಉಳಿಯದ ಹಾಗೆ ಅದನ್ನು ಕೆಡವಿಬಿಟ್ಟು ಅಲ್ಲಿರುವಂಥ ಪಾತ್ರೆ ಎಲ್ಲವನ್ನು ಅವರು ಬಾಬೆಲ್ ದೇಶಕ್ಕೆ ಸಾಗಿಸುವಂಥದ್ದನ್ನು ಕಾಣ್ತೇವೆ. ಆದ ದೇವರಿಗೆ ಸ್ತೋತ್ರ. ಪುನಃ 606 ಇಸವಿಯ ನಂತರವಾಗಿ ಈ ಒಂದು ಕೊರೆಷನು, ಪಾರಿಸಿ ಅರಸನಾದ ಈ ಕೊರೆಷನು ಆಳ್ವಿಕೆಗೆ ಆತನು ಬಂದಾಗ ಅವನನ್ನು ದೇವರು ಪ್ರೇರೇಪಿಸಿ, ನಾವು ಏಷ್ಯಾ 44:28 ಆಗಿರ್ಬೋದು, ಏಷ್ಯಾ 45:1-7 ಆಗಿರ್ಬೋದು, ದೇವರ ಉದ್ದೇಶಪೂರ್ವಕವಾಗಿ ಅವನನ್ನು ಅಭಿಷೇಕ ಮಾಡಿ ಅಧಿಕಾರಕ್ಕೆ ದೇವರು ತರುವಂಥ ಒಂದು ಉದ್ದೇಶ ಏನಾಗಿತ್ತಂದರೆ, ಅಂದರೆ ಕೆಡವೆ ಹಾಕಲ್ಪಟ್ಟ ನೆಬೂಕದ್ನೆಚ್ಚರ್ ಕೆಡವಿದಂಥ ಅದೇ ದೇವಾಲಯವನ್ನು ಅದನ್ನು ಕಟ್ಟುವುದಕ್ಕೆ ಅಪ್ಪಣೆ ಕೊಡಬೇಕಾಗಿತ್ತು. ಅದಕ್ಕೆ ಬೇಕಾದ ಎಲ್ಲ ಸಹಾಯಗಳನ್ನು ಅವನು ಮಾಡಬೇಕಾಗಿತ್ತು ಎಂಬುದಾಗಿ. ಹಾಗೆ ಅವನು ಅದರ ಬೇಕಾದ ಒಂದು ಏನು ಹೇಳ್ತಾನೆ ಅನೌನ್ಸ್ಮೆಂಟ್ ಆತನು ಮಾಡುವಂಥದ್ದನ್ನು 2 ಪೂರ್ವಕಾಲ 36ನೇ 21-22ನೇ ವಾಕ್ಯದಲ್ಲಿಯೂ ಮಾತ್ರವಲ್ಲದೆ ನಾವು ಎಜ್ರನ ಪುಸ್ತಕ 1-5ನೇ ವಾಕ್ಯದಲ್ಲಿಯೂ ಈ ಕೊರೆಷನು ಅದಕ್ಕೆ ಅನುಮತಿ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಜೆರುಬ್ಬಾಬೆಲ್ ಆಗಿರ್ಬೋದು, ನೆಹೆಮೀಯ ಆಗಿರ್ಬೋದು, ಅನೇಕ ಒಂದು ಉನ್ನತ ನಾಯಕರು ಏನು ಮಾಡ್ತಾರೆ, ಎಜ್ರ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಇವರು ಈ ಒಂದು ಆಲಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಅವರು ಇಸ್ರೇಲ್ಗೆ, ಯೆರೂಸಲೇಮಿಗೆ ಅವರು ಬರ್ತಾರೆ. ಈ ಆಲಯ ಕಟ್ಟುವುದಕ್ಕೆ ಆರಂಭಿಸುವಾಗ ಅವರಿಗೆ ಅಲ್ಲಿನ ಜನರು ವಿರೋಧವಾಗಿ ನಿಲ್ತು. ಈವನ್ ಟೋಬಿಯಸ್ ಸನ್ಬರ್ಟ್ ಆಗಿರ್ಬೋದು, ಅಲ್ಲಿ ಜನರು ಕೇಸ್ ಕೊಡ್ತಾರೆ, ಅವರಿಗೆ ವಿರೋಧವ ಕಾನೂನಾತ್ಮಕವಾದ ಒಂದು ಹೋರಾಟ ಮಾಡ್ತಾರೆ. ಇದು ವರ್ಷಗಳು ಹಿಡಿತದೆ. ಅಂದರೆ ಆಲಯ ಕಟ್ಟಿ ಅದು ಅಸ್ತಿವಾರ ಹಾಕಿದ ನಂತರ ಅದನ್ನು ಮುಗಿಸುವುದಕ್ಕೆ ಅವರು ಬಿಡೋದಿಲ್ಲ. ಆ ರೀತಿಯ ಭಯಂಕರವಾದಂಥ ಎದುರುವಿಕೆಗಳನ್ನು, ಹೋರಾಟಗಳನ್ನು ಅವರು ಅನುಭವಿಸಬೇಕಾಗಿರುತ್ತದೆ ಪ್ರಿಯರೇ. ಅದಕ್ಕೆ ದೇವರು ಏನು ಮಾಡ್ತಾನೆ, ಜಕರ್ಯ 4:6-7 ವಾಕ್ಯ ಓದುವ, ದೇವರು ತನ್ನ ದಾಸನಾದ ಅದರ ನಾಯಕತ್ವ ವಹಿಸಿರುವಂಥ ತನ್ನ ದಾಸನಾದ ಜೆರುಬ್ಬಾಬೆಲನೊಂದಿಗೆ ಆತನು ಮಾತಾಡಿ ಅವನನ್ನು ಪ್ರೋತ್ಸಾಹಿಸ್ತಾನೆ, ಎನ್ಕರೇಜ್ ಮಾಡ್ತಾ ಇದ್ದಾನೆ. ಮಾತ್ರವಲ್ಲ, ಸೈತಾನನಿಗೊಂದಿಗೂ ದೇವರು ಮಾತಾಡಿದೆ. ಬೆಟ್ಟವಾದ ಅಡ್ಡಿಯಾಗಿ ನಿಂತ, ಬೆಟ್ಟದೋಪಾದಿಲಿ ಅಡ್ಡಿಯಾಗಿ ನಿಂತ ಸೈತಾನೊಟ್ಟಿಗೆ ದೇವರು ಮಾತನ್ನು ಹೇಳ್ತಾ ಇದ್ದಾನೆ, ನೀನು ನನ್ನ ದಾಸನಾದ ಜೆರುಬ್ಬಾಬೆಲನ ಮುಂದೆ ನರಸಮವಾಗಿ ಹೋಗ್ತೇವೆ. ಓದಿಕೊಂಡನು ವಾಕ್ಯವನ್ನು. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಇದು ಯಾರೊಟ್ಟಿಗೆ ಮಾತಾಡ್ತಾನೆ? ತನ್ನ ದಾಸನಾದ ಆಲಯ ಕಟ್ಟು ನಾಯಕತ್ವ ವಹಿಸಿರುವಂತ ಜೆರುಬ್ಬಾಬೆಲನೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾನೆ. ಮುಂದೆ ಓದಿ. ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ, ಈಗ ಸೈತಾನೊಟ್ಟಿಗೆ ದೇವರು ಮಾತಾಡ್ತಾರೆ, ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವಿ. ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆ ಇರಲಿ ಎಂಬ ಜನಘೋಷವಾಗುವುದು. ಸಾಕು. ಇಲ್ಲಿ ದೇವರು ದೊಡ್ಡ ಬೆಟ್ಟವೇ ನೀನು ಯಾರು? ಎಷ್ಟೇ ದೊಡ್ಡ ತಡೆಯಾಗಿ ನಿಂತರೂ ಕೂಡ ನನ್ನ ದಾಸನಾದ ಆ ಜೆರುಬ್ಬಾಬೆಲನ ಮುಂದೆ ನೀನು ನೆರಸಮವಾಗಿ ಹೋಗುತ್ತೆ, ಯಾವುದು ಅಡ್ಡಿ ಅಲ್ಲಿ ಆಗ್ಲಿಕ್ಕಿಲ್ಲ ಎಂಬುದಾಗಿ ದೇವರು ನೇರವಾಗಿ ಸೈತಾನೊಟ್ಟಿಗೆ ಆತನು ಮಾತಾಡುವಂಥದ್ದಲ್ಲಿ ಕಾಣ್ತಾ. ಇದೇ ರೀತಿಯಲ್ಲಿ ಇಲ್ಲಿ ಗೋಗನೊಟ್ಟಿಗೆ ದೇವರು 2700 ವರ್ಷಗಳಿಂದನೇ ಈ ಪ್ರವಾದನ ವಾರ್ತೆಯ ಮೂಲಕ ಅಲ್ಲಿ ಮಾತಾಡುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಇದು ಪ್ರವಾದನ ವಾರ್ತೆಯಾಗಿದೆ. ಆದರೆ ಇಲ್ಲಿ ಗೋಗ ಎಂದರೆ ಯಾರು ಎಂಬುದಾಗಿ ನಾವು ಮೊದಲು ತಿಳ್ಕೊಳ್ಬೇಕು. ನಾವು ಕಳೆದ ಅಧ್ಯಯನದಲ್ಲಿ ಸ್ವಲ್ಪ ನಾವು ಅದರ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಗೋಗ ಎಂಬ ಪದದ ಅರ್ಥ ದೊರೆ, ಅರಸ ಅಥವಾ ಈ ಒಂದು ನಾಯಕ ಎಂಬುದಾಗಿ ಅನೇಕ ಬರ್ತದೆ. ಈ ಗೋಗ ಎಂದರೆ ಒಂದು ಹೆಸರು ಅಲ್ಲ, ವ್ಯಕ್ತಿಯ ಹೆಸರು ಅಲ್ಲ, ಅದೊಂದು ಶಿರೋನಾಮೆ ಎಂಬುದಾಗಿ ನಾನು ಕಳೆದ ಅಧ್ಯಯನದಲ್ಲಿ ನಿಮಗೆ ಹೇಳಿದ್ದೇನೆ. ಉದಾಹರಣೆಗೆ ಓಮನ್ ದೇಶದಲ್ಲಿ ಇರುವಂಥ ಅರಸನನ್ನು ಸುಲ್ತಾನ್ ಎಂಬುದಾಗಿ ಹೇಳುತ್ತಾರೆ, ಐಗುಪ್ತದ ಅರಸನನ್ನು ಫರೋ ಎಂಬುದಾಗಿ ಹೇಳ್ತಾರೆ, ಅದೇ ರೋಮದ ಅರಸನನ್ನು ಹೆರೋದ ಎಂಬುದಾಗಿ ಹೇಳ್ತಾರೆ. ಇದೊಂದು ಪದವಿಯಾಗಿದೆ. ಭಾರತ ದೇಶದ ನಾಯಕನನ್ನು ಪ್ರಧಾನ ಮಂತ್ರಿ ಎಂಬುದಾಗಿ ಅಥವಾ ಪ್ರೈಮ್ ಮಿನಿಸ್ಟರ್ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಭಾರತ ದೇಶದ್ದು ಈ ರಾಷ್ಟ್ರಾಧ್ಯಕ್ಷರು ಎಂಬುದಾಗಿ ಹೇಳುತ್ತಾರೆ. ಅನೇಕ ಈ ರೀತಿಯ ಕೆಲವೊಂದು ಹೆಸರುಗಳೊಂದಿಗೆ ನಾಯಕರುಗಳನ್ನು ಕರೆಯುವಂಥದ್ದು. ಇದೆಲ್ಲ ಹೆಸರುಗಳಲ್ಲ, ಪದವಿಗಳು ಅಥವಾ ಶಿರೋನಾಮೆಗಳು ಎಂಬುದಾಗಿ, ವ್ಯಕ್ತಿಯ ಶಿರೋನಾಮೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಆದರೆ ಈ ಗೋಗನು ರೋಷ್, ಮೆಷೆಕ್ ಮತ್ತು ತುಬಲ್ ಎಂಬುದಾಗಿ ಹೇಳುವ ಆ ಒಂದು ಜನಾಂಗಗಳು ಇರುವಂತಹ ಮಾಗೋಗ್ ದೇಶವನ್ನು ಆಳುವಂಥ ಅರಸನು ಅಥವಾ ನಾಯಕನೆಂಬುದಾಗಿ ಒಂದನೇ ವಾಕ್ಯದಲ್ಲಿ ನಾವು 1-2 ವಾಕ್ಯದಲ್ಲೇ
ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಂದರೆ ರೋಷ್, ಮೆಷೆಕ್, ತುಬಲ್ ಈ ಜನಾಂಗಗಳು ಯಾರಾಗಿದ್ದಾವೆ, ಯಾವುದಾಗಿದ್ದಾವೆ? ನಾವು ಆದಿಕಾಂಡ 10ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಯೆಫೆತನ ಸಂತಾನದವರು. ಈಗ ನೋಹನಿಗಿರುವ 3 ಜನ ಗಂಡು ಮಕ್ಕಳಿದ್ದರು. ಈ ಜಲಪ್ರಳಯಕ್ಕಿಂತ ಮುಂಚಿತವಾಗಿ ನಾವು ಶೇಮ್, ಆಮ್, ಎಪೆತ್ ಎಂಬುದಾಗಿ ನಾವು ನೋಡ್ತೇವೆ. ಈ ಶೇಮ್, ಆಮ್, ಎಪೆತ್ ಮತ್ತು ಅವರ ಹೆಂಡತಿಯರು ಮತ್ತು ನೋಹ ಮತ್ತು ಹೆಂಡತಿ ಸುಮಾರು 8 ಜನರು ಏನಾಗ್ತಾರೆ, ಈ ಜಲಪ್ರಳಯದಲ್ಲಿ ಅವರು ಏನಾಗ್ತಾರೆ, ದೇವರ ಕೃಪೆಯಿಂದ ಅವರು ರಕ್ಷಿಸಲ್ಪಡುತ್ತಾರೆ. ಅವರು ಕೊನೆಗೆ ಈ ಜಲಪ್ರಳಯದ ನಂತರವಾಗಿ ಕರ್ತನ ಏನು ಮಾಡ್ತಾನೆ, ಅವರನ್ನು 9ನೇ ಅಧ್ಯಾಯ ಆದಿಕಾಂಡದಲ್ಲಿ 1ರಿಂದ 7 ವಾಕ್ಯದವರೆಗೆ ಓದುವುದಾದರೆ ಅವರನ್ನು ಆದಾಮನಿಗೆ ಕೊಟ್ಟ ಹಾಗೆ ಅವರನ್ನು ಆಶೀರ್ವಾದ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅದೇ ರೀತಿ ಆದಿಕಾಂಡ 9, 18, 19ರಲ್ಲಿಯೂ ಅಲ್ಲಿ ಕೂಡ ನಾವು ಈ ಶೇಮ್, ಹಾಮ್, ಯೆಫೆತ್ ಬಗ್ಗೆ ನಾವು ಅಲ್ಲಿ ನಾವು ಕಾಣ್ತೇವೆ. ಆದಿಕಾಂಡ 10ನೇ 1ನೇ ವಾಕ್ಯದಲ್ಲಿ ಕೂಡ ದೇವರು ಈ ಒಂದು ಶೇಮ್, ಹಾಮ್, ಯೆಫೆತ್ ಬಗ್ಗೆ ಅವ್ರನ್ನ ಆಶೀರ್ವಾದದ ಬಗ್ಗೆ ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಈ ಒಂದು ಜಲಪ್ರಳಯದ ನಂತರವಾದ ಜನರೇಷನನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಹಾಗಾದರೆ ಈ ಯೆಫೆತನ ಕೊನೆಯ ಮಗನಾದ ಯೆಫೆತನ ಸಂತಾನದವರಾಗಿದ್ದಾರೆ ರೋಷ್, ಮೆಷೆಕ್, ತುಬಲ್ ಎಂಬುದಾಗಿ ಹೇಳುವ ಈ ಜನಾಂಗಗಳು ಎಂಬುದಾಗಿ ನಾವು ಚೆನ್ನಾಗಿ ನಾವು ಮೊನ್ನೆ ಅಧ್ಯಯನದಲ್ಲಿ ನಾವು ಸಾರಿಗೆ ಅರ್ಥ ಮಾಡಿಕೊಂಡಿದ್ದು. ಇವನು ಇಸ್ರೇಲರ್ನವರು ಯಾವ ಜನಾಂಗದವರು? ಅವರು ಶೇಮನ ಜನಾಂಗದವರು ಎಂಬುದಾಗಿ ಆದಿಕಾಂಡ 10ನೇ ಅಧ್ಯಾಯ 21ರಿಂದ 32, ಆದಿಕಾಂಡ 11ನೇ ಅಧ್ಯಾಯ 10ನೇ ವಾಕ್ಯದಿಂದ 32 ವಾಕ್ಯದಲ್ಲಿ ಕೂಡ ನಾವು ಇದನ್ನು ನಾವು ಕಳೆದ ಅಧ್ಯಯನದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಹಾಗಾದರೆ ಈ ಒಂದು ರೋಷ್, ಮೆಷೆಕ್ ಮತ್ತು ತುಬಲ್ ಎಂಬುದಾಗಿ ಹೇಳುವಂಥ ಈ ಜನಾಂಗ ಇವತ್ತು ಎಲ್ಲಿದೆ ಗೊತ್ತು? ಟರ್ಕಿ ದೇಶದಲ್ಲಿದೆ. ಹಾಗಾದರೆ ಗೋಗ ಎಂಬುದಾಗಿ ಹೇಳಬೇಕಾದ್ರೆ ಬೇರೆ ಯಾರೂ ಅಲ್ಲ, ಟರ್ಕಿ ದೇಶದ ಅರಸನಾಗಿದ್ದಾನೆ, ನಾಯಕನಾಗಿದ್ದಾನೆ ಅಥವಾ ಅರಸನಾಗಿದ್ದಾನೆ ಅಥವಾ ಪ್ರಧಾನಮಂತ್ರಿ, ರಾಷ್ಟ್ರಾಧ್ಯಕ್ಷರು ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಎಂಬುದಾಗಿ ಹೇಳಿಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಮಾತ್ರವಲ್ಲದೆ ಟರ್ಕಿ ಕುರಿತಾಗಿ ಟರ್ಕಿಯೇ ಈ ಒಂದು ಗೋಗಾನು ಟರ್ಕಿ ದೇಶದ ಅರಸನೆಂಬುದಾಗಿ ಹೇಳುವುದಕ್ಕೆ ಅನೇಕ ಪುರಾವೆಗಳು. ಅಂದರೆ ಮೊನ್ನೆ ದಿವಸ ನಾನು ನಿಮಗೆ ಈ ಒಂದು ಮ್ಯಾಪನ್ನು ತೋರಿಸಿ ಉತ್ತರ ದಿಕ್ಕಿನಿಂದ ಬರುವಂಥದ್ದು ಗೋಗನು 6ನೇ ವಾಕ್ಯ, ಎಜೆಕಿಯಲ್ 38:6, ಎಜೆಕಿಯಲ್ 38:15 ವಾಕ್ಯದಲ್ಲಿ ಅವನು ಬರುವಂಥದ್ದು ಉತ್ತರ ದಿಕ್ಕಿನಿಂದ. ಅಂದರೆ ಇಸ್ರೇಲ್ ದೇಶ ಇರುವಂಥ ಇಸ್ರೇಲ್ ದೇಶದ ಉತ್ತರ ದಿಕ್ಕಿನಿಂದ ಅವನು ಬರ್ತಾನೆಂಬುದಾಗಿ ನಾವು ಮೊನ್ನೆ ದಿವಸ ಓದಿ ನಾವು ಅದನ್ನು ನಾವು ಧ್ಯಾನ ಮಾಡಿದ್ದೆವು. ಈ ಉತ್ತರ ದಿಕ್ಕಿನಲ್ಲಿ ಇರುವಂಥದ್ದು ನೇರವಾಗಿ ಇದು ಟರ್ಕಿ ದೇಶವಾಗಿದೆ ಎಂಬುದಾಗಿ ಕೂಡ ನಾವು ಅದನ್ನು ತಿಳಿದುಕೊಂಡಿದ್ದೇವೆ ಕಳೆದ ಒಂದು ಅಧ್ಯಯನದಲ್ಲಿ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಳತಕ್ಕದ್ದು ಪ್ರಿಯರೇ. ಈ ಒಂದು ರೋಷ್, ಮೆಷೆಕ್, ತುಬಲ್ ಈ 3 ಕೂಡ ಜನಾಂಗಗಳು ಇದು ಯಾರಾಗಿದ್ದಾರೆ? ಯೆಫೆತನ ಗಂಡು ಮಕ್ಕಳು. 7 ಜನ ಗಂಡು ಮಕ್ಕಳಲ್ಲಿ 3 ಆಗಿದ್ದಾರೆ ಎಂಬುದಾಗಿ ನಾವು ಮೊನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಆದರೆ ಇಲ್ಲಿ ನಾವು ಇನ್ನೊಂದು ವಿಷಯ ನಾವು ನೋಡಲಿಕ್ಕೆ, ಮಗೋಗ್ ಎಂಬುದಾಗಿ ಹೇಳಬೇಕಾದ್ರೆ ದೇಶದ ಹೆಸರು ಮಗೋಗ್, ಒಂದು ಜನಾಂಗದ ಹೆಸರು ಮಗೋಗ್ ಆಗಿದೆ. ಮಾತ್ರವಲ್ಲದೆ ಈ ಮಗೋಗು ಯೆಫೆತನ ಮಗನಾಗಿದ್ದಾನೆ, ಯೆಫೆತನ ಸಂತಾನದವನು, ಯೆಫೆತನ ಮಗನೆಂಬುದಾಗಿ ಇದು ಕೂಡ ನಾವು ಚೆನ್ನಾಗಿ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ನಮಗೆ ವಿಷಯ ಕ್ಲಿಯರ್ ಆಯಿತು. ಗೋಗ ಎಂದರೆ ರೋಷ್, ಮೆಷೆಕ್, ತುಬಲ್ ಈ ಜನಾಂಗಗಳ ಅಥವಾ ಮಾಗೋಗ್ ದೇಶದ ಅರಸನಾಗಿದ್ದಾನೆ. ಮಗೋಗ್ ಎಂಬುದಾಗಿ ಹೇಳಬೇಕಾದ್ರೆ ಒಂದು ದೇಶದ ಹೆಸರಾಗಿದೆ. ಆ ದೇಶ ಇವತ್ತು ಟರ್ಕಿ ಎಂಬುದಾಗಿ ಕರೆಯಲ್ಪಡುತ್ತಾ ಇದೆ ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಪ್ರಿಯರೇ. ಈಗ 3ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. ಎಜೆಕಿಯಲ್ 38:3-6 ವಾಕ್ಯ ಓದಿಕೊಳ್ಳೋಣ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೆಷೆಕ್, ತುಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವಾರೂಢರು ಖೇಡ್ಯಪಾನಿಗಳು ಯಾರೂ ತಪ್ಪದೆ ವಿಚಿತ್ರಾಂಬರರು ಖಡ್ಗಹಸ್ತರು ಆದ ರಾಹುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವೆಲ್ಲವನ್ನು ಯಾರೂ ತಪ್ಪದೆ ಖೇಡ್ಯ ಶಿರಸ್ತ್ರಾಣಧಾರಿಗಳಾದ ಪಾರಸಿಯರು ಕುಶ್ಯರು ಪೂಟ್ಯರು ಇವರನ್ನು ಗುಮ್ಮಿಯಾದ ಗೊಮೇರಿಯರನ್ನು ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದ ಗುಮ್ಮಿಯಾದ ತೋಗರ್ಮದವರನ್ನು ಅಂತೂ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು. ಇಲ್ಲಿ
ನಾವು ಸ್ಪಷ್ಟವಾಗಿ ನಾವು ನೋಡ್ಬೋದು. ನಾವು ಇದನ್ನು ಧ್ಯಾನಕ್ಕಿಂತ ಮುಂಚೆ ಒಂದು ವಿಷಯಕ್ಕೆ ಇಷ್ಟಪಡ್ತೇನೆ. ಈ ಒಂದು ಗೋಗ್ ಮಾಗೋಗ್ ಯುದ್ಧದ ಕುರಿತು ನಾವು ಧ್ಯಾನ ಮಾಡಬೇಕಾದ್ರೆ ಎಜೆಕಿಯೇಲ್ ಪುಸ್ತಕ 34ನೇ ಅಧ್ಯಾಯದಲ್ಲಿ ದೇವರು ಈ ದೇಶದ ಅಂದರೆ ಇಸ್ರೇಲ್ ದೇಶದ ನಾಯಕರೊಟ್ಟಿಗೆ ಕುರುಬರೊಟ್ಟಿಗೆ ಅದು ನಾಯಕರೊಟ್ಟಿಗೆ ಮಾತಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. 35ನೇ ಅಧ್ಯಾಯಕ್ಕೆ ಬರುವಾಗ ಎದೋಮಿನ ಕುರಿತಾದ ದೈವೋಕ್ತಿಯಲ್ಲಿ ಕಾಣ್ತೇವೆ. 36ನೇ ಅಧ್ಯಾಯಕ್ಕೆ ಬರುವಾಗ ಇಡೀ ಲೋಕದಲ್ಲಿ ಚದುರಿಸಲ್ಪಟ್ಟಂಥ ಇಸ್ರೇಲ್ ಜನರು ತಿರುಗಿ ಅವರನ್ನು ಆ ದೇಶಕ್ಕೆ ಬರಮಾಡಿ ಜನಾಂಗವಾಗಿ ನಿಲ್ಲಿಸುವ ಒಂದು ಪ್ರವಾದನ ವಾರ್ತೆಯನ್ನು ಅಲ್ಲಿ ನಾವು ಕಾಣ್ತೇವೆ. 37ನೇ ಅಧ್ಯಾಯದಲ್ಲಿ ನಿರೀಕ್ಷೆ ಕಳ್ಕೊಂಡ ಇಸ್ರೇಲ್ ಜನರು, ಒಂದು ಒಣ ಎಲುಬಿನ ಹಾಗೆ ಆದಂಥ ಆ ಒಂದು ಇಸ್ರೇಲ್ ಜನರು ಒಂದು ಸೈನ್ಯವಾಗಿ ನಿಲ್ಲುವಂಥ ಒಂದು ಪ್ರವಾದನೆ ವಾರ್ತೆಯನ್ನು ಎಜೆಕಿಯೇಲ್ 32ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಎಜೆಕಿಯೇಲ್ 38, 39 ಗೋಗ್ ಮಾಗೋಗ್ ಯುದ್ಧ. ಎಜೆಕಿಯೇಲ್ 40ನೇ ಅಧ್ಯಾಯದಿಂದ 48 ಅಧ್ಯಾಯದವರೆಗೆ 1000 ವರ್ಷದ ಆಳ್ವಿಕೆಯ ಸಮಯದಲ್ಲಿ, ಮಿಲಿನಿಯಂ ಸಮಯದಲ್ಲಿರುವ ಆಲಯದ ಕುರಿತಾಗಿ ಎಲ್ಲನೂ ಕಾಣ್ತೇವೆ. ಅದರ ಅರ್ಥ 1000 ವರ್ಷದ ಆಡಳಿತಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ನಡೀಲಿಕ್ಕಿರುವ 1000 ವರ್ಷದ ಆಳ್ವಿಕೆಗಿಂತ ಮುಂಚೆ ಯುದ್ಧ ನಡೆಯಬೇಕು. ಒಂದನ್ನು ನಾವು ಇದರಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು. ಎರಡನೇದಾಗಿ ಇಲ್ಲಿ ಕಂಡುಕೊಳ್ಳುವಂಥದ್ದು, ಎಲ್ಲ ಇಸ್ರೇಲ್ ಜನಗಳು ಲೋಕದಲ್ಲಿ ಚದುರಿಸಲ್ಪಟ್ಟವರು, ಅವರು ಇಸ್ರೇಲ್ ದೇಶಕ್ಕೆ ಪರಿಪೂರ್ಣವಾಗಿ ತಿರುಗಿ ಬಂದ ನಂತರವಾಗಿ ಈ ಒಂದು ಯುದ್ಧ ಏನಾಗ್ತದೆ, ಗೋಗ್ ಮಾಗೋಗ್ ಯುದ್ಧ ಆರಂಭ. ಅದರ ಅರ್ಥ ಇನ್ನೂ ಕೂಡ ಇಸ್ರೇಲ್ ಜನರು ಲೋಕದ ಕಡೆಯಿಂದ ಇಸ್ರೇಲ್ ದೇಶಕ್ಕೆ ಚದುರಿ ಹೋದವರು ಇನ್ನೂ ಕೂಡ ಬರ್ತಾನೆ ಇದ್ದ ಸಂಖ್ಯೆ ಇನ್ನೂ ಕೂಡ ಮುಗಿಯಲಿಲ್ಲ. ಇದನ್ನು 2 ಕಾರ್ಯಗಳನ್ನು ನಾವು ಯಾವಾಗಲೂ ಜ್ಞಾಪಕಗೊಳ್ಳಬೇಕು. ಅದರಿಂದ ಇಸ್ರೇಲ್ ಜನರು ಚದುರಿಸಲ್ಪಟ್ಟಂಥ ಇಸ್ರೇಲ್ ಜನ, ಕ್ರಿಸ್ತಶಕ 70ನೇ ಇಸವಿಯಲ್ಲಿ ಚದುರಿ ಹೋದಂಥ ಇಸ್ರೇಲ್ ಜನರು, ಲೋಕದಲ್ಲಿ ಚದುರಿಸಲ್ಪಟ್ಟಂಥವರು ಇಸ್ರೇಲ್ ಜನರು ತಿರುಗಿ ಪರಿಪೂರ್ಣವಾಗಿ ಎಲ್ಲ ಜನರು ಇಸ್ರೇಲ್ ದೇಶ ಸೇರಿ ಬರಬೇಕು. ನಂತರ ಈ ಗೋಗ್ ಮಾಗೋಗ್ ಯುದ್ಧ ಆಗ್ತದೆ. 1000 ವರ್ಷದ ಆಡಳಿತಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಈ ಗೋಗ್ ಮಾಗೋಗ್ ಯುದ್ಧ ಆಗ್ತದೆ. ಎರಡನ್ನೂ ನಾವು ಸರಿಯಾಗಿ ನಾವು ಧ್ಯಾನದಲ್ಲಿ ನಾವು ಇಟ್ಟುಕೊಳ್ಳಬೇಕು. ಮಾತ್ರವಲ್ಲ, ಒಂದು ವೇಳೆ ರ್ಯಾಪ್ಚರ್ ಮುಂಚೆಯೂ ಈ ಯುದ್ಧ ನಡೆಯಬಹುದು ಅಥವಾ ರ್ಯಾಪ್ಚರ್ ನಂತರ ನಡೆಯಬಹುದು. ರ್ಯಾಪ್ಚರ್ ನಂತರನೇ ಈ ಅಧರ್ಮ ಸ್ವರೂಪ ಅಂದರೆ ಕ್ರಿಸ್ತ ವಿರೋಧಿಯು ಭೂಮಿಯಲ್ಲಿ ಕಾಣಿಸಿಕೊಳ್ತಾನೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಯಾಕಂದರೆ ಈ ಯುದ್ಧ ನಡೆದ ನಂತರ ಭೂಮಿಯಲ್ಲಿ ಸಮಾಧಾನ ಇರುವುದಿಲ್ಲ. ಎಲ್ಲ ಕಡೆ ಈ ಒಂದು ಯುದ್ಧದಲ್ಲಿ ಸತ್ತಂಥವರ ಶವಗಳು ಬಿದ್ದು ಇರ್ತವೆ. ಮಾತ್ರವಲ್ಲ, ಎಷ್ಟೋ ಅಪಾರವಾದ ನಷ್ಟ ಸಂಭವಿಸ್ತದೆ, ಆಹಾರದ ಒಂದು ಕೊರತೆ ಕೂಡ ಉಂಟಾಗುತ್ತದೆ. ಆ ರೀತಿಯ ಒಂದು ಇಡೀ ಲೋಕದಲ್ಲಿ ಸಮಾಧಾನ, ಶಾಂತಿ ಎಂಬುದು ಇರುವುದಿಲ್ಲ. ಆ ಸಂದರ್ಭದಲ್ಲೇ ಆತನ ಲೋಕ ನಾಯಕನಾಗಿ ಏನಾಗ್ತಾನೆ, ಅವನು ಈ ಭೂಮಿಯಲ್ಲಿ ಅಧರ್ಮ ಸ್ವರೂಪದ ಕ್ರಿಸ್ತ ವಿರೋಧಿಯು ಬಹಿರಂಗವಾಗಿ ಶಾಂತಿ ದೂತನಾಗಿ ಕಾಣಿಸಿಕೊಳ್ಳುತ್ತಾನೆ. ನಾವು ಪ್ರಕಟಣೆ 6ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ 21 ಉಪದ್ರವಗಳ ಮೊದಲನೇ ಉಪದ್ರವ ಆರಂಭವಾಗುವುದು ಹೇಗೆಂದರೆ ಕ್ರಿಸ್ತ ವಿರೋಧಿಯ ಬಹಿರಂಗವಾದ ಕಾಣಿಸಿಕೆಯೊಂದಿಗೆ. ಮೊದಲ ಮುದ್ರೆ ಹೊಡೆಯುವಾಗ ಹೇಗೆ ಆತನು ಬರ್ತಾ ಇದ್ದಾನೆ, ಬಿಳಿ ಕುದುರೆಯಲ್ಲಿ ಕೂತು, ಅವನಲ್ಲಿ ಬಾಣ ಇಲ್ಲ, ಬಿಲ್ಲು ಇದೆ, ಬಿಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ಕೈಯಲ್ಲಿ ಖಡ್ಗ ಇದೆ, ಆ ರೀತಿಯಲ್ಲಿ ಜಯಿಸುತ್ತಿರುವವನಾಗಿ ಬರ್ತಾನೆ. ಅಂದರೆ ಯುದ್ಧವಿಲ್ಲದ ಒಂದು ಜಯ, ಅಂದರೆ ಮಾತಿನಲ್ಲೇ ಮಾಡಿಕೊಂಡು ಆತನು ಲೋಕದ ಜನರನ್ನು ತನ್ನ ಕಡೆಗೆ ಸೆಳಿತಾನೆ, ಆತನು ಲೋಕದ ಜನರು ಜಯಿಸ್ತಾನೆ ಎಂಬುದಾಗಿ ಇದನ್ನು ತಿಳ್ಕೊತ. ಅವನೇ ಮೆಸ್ಸಿಯನ, ನಾನೇ ಮೆಸ್ಸಿಯನಾಗಿದ್ದೇನೆ, ನಾನೇ ಯೇಸು, ನಾನೇ ನಿಜವಾದ ಯೇಸು, ನಾನೇ ಲೋಕ ರಕ್ಷಕನು, ನಾನು ನಿಮಗೆ ಸಮಾಧಾನ ಕೊಡ್ತೇನೆ ಎಂಬುದಾಗಿ ಹೇಳಿಕೊಂಡು ಶಾಂತಿ ದೂತನಾಗಿ ಆತನು ಈ ಬಹಿರಂಗವಾಗಿ ಭೂಮಿಯಲ್ಲಿ ಸಭೆ ಎತ್ತಲ್ಪಟ್ಟ ಕೂಡಲೇ ಆತನು ಕಾಣಿಸಿಕೊಳ್ತಾನೆ. ಅಂದರೆ ಸಭೆ ಎತ್ತಲ್ಪಟ್ಟ ನಂತರ ಮಾತ್ರ ಈ ಯುದ್ಧ, ಈ ಗೋಗ್ ಮಾಗೋಗ್ ಯುದ್ಧ ಉಂಟಲ್ಲ, ಅದು ನಡೆದ ನಂತರ ಇಮ್ಮಿಡಿಯೇಟ್ ಆಗಿ ಆತನು ಈ ಭೂಮಿಯಲ್ಲಿ ಆತನು ಕಾಣಿಸಿಕೊಳ್ತಾನೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಈಗ ಇಲ್ಲಿ ನಾವು ನೋಡುವಂಥದ್ದು ಎಜೆಕಿಯೇಲ್ 38 3ರಿಂದ 6ನೇ ವಾಕ್ಯದಲ್ಲಿ ನಾವು ಪುನಃ ಒಂದೊಂದೇ ವಾಕ್ಯ ಓದಿಕೊಳ್ಳೋಣ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್ ಮೇಷೆಕ್ ತುಬಲ್ ಜನಾಂಗಗಳ, ರೋಷ್ ಮೇಷೆಕ್ ತುಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವಾರೂಢರು. ದೇವರೇ ಅವನನ್ನು ಏನ್ ಮಾಡ್ತಾನೆ, ಯುದ್ಧಕ್ಕೆ ಪ್ರೇರೇಪಿಸ್ತಾನೆ. ಈ ಯೋಗವಾಗಿ ಯುದ್ಧ ಉಂಟಲ್ಲ, ದೇವರೇ ಈ ಗೋಗನನ್ನು ಪ್ರೇರೇಪಿಸಿ ಆತನೊಂದಿಗೆ ಇಡೀ ಲೋಕದ ಜನರೆಲ್ಲರೂ ಕೂಡಿಕೊಳ್ಳುವ ಹಾಗೆ ಮಾಡ್ತಾನಂತೆ. ನಾವು ಮೊನ್ನೆಯ ಒಂದು ಅಧ್ಯಯನದಲ್ಲಿ, ಮೊನ್ನೆ ಅಧ್ಯಯನದಲ್ಲಿ ನಾವು ಧ್ಯಾನ ಮಾಡಿದ್ದೇನು ಗೊತ್ತುಂಟಾ, ಯಾಕೆ ಫಿಲಿಸ್ಟಿಯರಾಗಿರ್ಬೋದು, ಈ ಒಂದು ಅನೇಕ ಈ ಜನಾಂಗಗಳಾಗಿರ್ಬೋದು, ಈ ಮುಸ್ಲಿಂ ರಾಜ್ಯಗಳಾಗಿರ್ಬೋದು,
ಯಾಕೆ ಇವರಿಗೆ ವಿರೋಧವಾಗಿ ಯುದ್ಧ ಮಾಡ್ತಾ ಇವೆ? ಅದಕ್ಕೆ ಉದಾಹರಣೆಯಾಗಿ ಫರೋಹನ ಹೃದಯ ಕಠಿಣಪಡಿಸಿಕೊಂಡದ್ದು ನಾನು ನಿಮಗೆ ಉದಾಹರಣೆಗೆ ಹೇಳಿದ್ದೇನೆ. ವಿಮೋಚನೆ 4:21 ಮಾತ್ರವಲ್ಲ, ವಿಮೋಚನಾ ಕಾಂಡದಲ್ಲಿ 8:15, 8:32, 9:12, 9:35 ಎಲ್ಲ ವಾಕ್ಯಗಳ ಆಧಾರ ನಾನು ನಿಮಗೆ ಕೊಟ್ಟಿದ್ದೇನೆ. ಮಾತ್ರವಲ್ಲ, ವಿಮೋಚನ 10:1-2 ವಾಕ್ಯ ಉದಾಹರಣೆ ಕೊಟ್ಟಿದ್ದೇನೆ. ವಿಮೋಚನಗಳ 14:5-9 ವಾಕ್ಯ ಉದಾಹರಣೆ ಕೊಟ್ಟಿದ್ದೇನೆ. ವಿಮೋಚನಗಳ 14:26-32 ವಾಕ್ಯ ಉದಾಹರಣೆಯಾಗಿ ನಿಮಗೆ ನಾನು ಕೊಟ್ಟಿದ್ದೆ. ಅಂದರೆ ಮಾತ್ರವಲ್ಲ, ಜೋಶುವನ ಪುಸ್ತಕ 11:16-20, ಧರ್ಮೋಪದೇಶ ಕಾಂಡ 2:26-30 ಎಲ್ಲ ವಾಕ್ಯ ಉದಾಹರಣೆಯಾಗಿ ಕೊಟ್ಟಿದ್ದೇನೆ. ಅಂದರೆ ದೇವರು ಯಾಕೆ ಇಸ್ರೇಲ್ ಜನಾಂಗದ ಮೇಲೆ ಬೀಳುವ ಹಾಗೆ ಮಾಡ್ತಾನಂದರೆ ಅವರಿಗೆ ಒಂದು ಯಾವ ರೀತಿಯ ಒಂದು ಮೊಂಡ ಹೃದಯವನ್ನು ಕೊಡ್ತಾನೆ ಅಂದರೆ ಆ ದೇವರು ಯಾರೆಂದು ಜನಾಂಗಗಳು ಗೊತ್ತಾಗಬೇಕು, ಸತ್ಯ ದೇವರು ಯಾರು ಎಂಬುದಾಗಿ. ಎರಡನೇದಾಗಿ ಈ ಜನಾಂಗ ತುಟಿಗೆ ತಾನಿದ್ದೇನೆ ಎಂಬುದಾಗಿ ಅದು ದೇವರು ನಿರೂಪಿಸುವುದಕ್ಕೋಸ್ಕರವಾಗಿ ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಪ್ರಿಯರೇ. ಈಗ ಇಲ್ಲಿ ಬರುವಂಥವ್ರು ಯಾರಾಗಿದ್ದಾರೆ? ಮೊದಲದಾಗಿ ಪಾರಸಿಯರು ಬರ್ತಾ ಇದ್ದಾರೆ. ಯಾರು? ಪಾರಸಿಯರು ಎಂಬುದಾಗಿ ನಾವು ನೋಡ್ತೇವೆ. ಯಾರು ಪಾರಸಿಯರು ಅಂದರೆ ಯಾರಾಗಿದ್ದಾರೆ? ಇರಾನ್ ದೇಶ. ಪಾರಸಿ ಅಂದರೆ ಇರಾನ್ ದೇಶ. ನಾವು ಆದಿಕಾಂಡ 10ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಕಿತ್ತೀಮ್ ಎಂಬಂಥ ಪದ ಅಲ್ಲಿ ಬಳಸಲಾಗಿದೆ. ಕಿತ್ತೀಮ್ ಅಂದರೆ ಇರಾನ್ ದೇಶದ ಹಡಗುಗಳು. ಕಿತ್ತೀಮ್ ಅಂದರೆ ಇರಾನ್. ಪ್ರೈಸ್ ಗಾಡ್. ಇವಲ್ಲಿ ಎಫೆತನ ಸಂತತಿಯಿಂದ ಬರುವಂಥವರಾಗಿದ್ದಾರೆ ಪಾರಸಿಯರು, ಅಂದರೆ ಇರಾನ್ ದೇಶ. ಮಾತ್ರವಲ್ಲ, ಕೂಶ್ ಎಂಬುದಾಗಿ ಹೇಳಬೇಕಾದ್ರೆ ಈ ಒಂದು ಇಥಿಯೋಪಿಯಾದವರು, ಆಫ್ರಿಕಾ ಖಂಡ ಇಥಿಯೋಪಿಯಾದವರು ಎಂಬುದಾಗಿ ನಾವು ನೋಡ್ತೇವೆ. ಫೂಟ್ಯರು ಎಂಬುದಾಗಿ ಹೇಳಬೇಕಾದ್ರೆ ಈ ಒಂದು ಸಿರಿಯಾ ದೇಶದವರು. ಪುಟ್ಯರು ಅಂದರೆ ಸಿರಿಯನ್ಸ್ ಆಗಿದ್ದಾರೆ ಮತ್ತು ನಾವು ತಿಳ್ಕೊಳ್ತೇವೆ. ನಾಲ್ಕನೇದಾಗಿ ಗೊಮೇರಿಯರು ಬರ್ತಾ ಇದ್ದಾರೆ. ಗೊಮೇರಿಯರು ಅಂದರೆ ರಷ್ಯಾದವರು ಎಂಬ ರಷ್ಯಾ ದೇಶಕ್ಕೆ ಗೊಮೇರಿಯರು ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಮಾತ್ರವಲ್ಲ, ಈ ಒಂದು ಪುಟ್ಯರು ಅಂದರೆ ಇರಾಕ್ ದೇಶದವರು. ತೊಗರ್ಮ ಎಂಬುದಾಗಿ ಹೇಳಬೇಕಾದ್ರೆ ಈ ಒಂದು ಸಿರಿಯನ್ ದೇಶದವರು. ಪ್ರೈಸ್ ಗಾಡ್. ಹಾಗಾದರೆ ಈ 5 ಜನಾಂಗಗಳು ಮಾತ್ರವಲ್ಲ, ಇನ್ನೂ ಅನೇಕ ಜನಾಂಗಗಳು ಅಲ್ಲಿ ವಾಕ್ಯ ಕೊಡಲ್ಪಟ್ಟಿದೆ ಅಲ್ಲ, ಇನ್ನೂ ಅನೇಕ ಜನಾಂಗಗಳು. ಓದಿ 6ನೇ ವಾಕ್ಯ. ಪಾರಸಿಯರು, ಕೂಶ್ಯರು, ಪೂಟ್ಯರು ಇವರನ್ನು ಗುಮ್ಮಿಯಾದ ಗೊಮೇರಿಯರನ್ನು, ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದ ಗುಮ್ಮಿಯಾದ ತೊಗರ್ಮದವರನ್ನು, ಅಂತೂ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು. ಅನೇಕ ಅಂತೂ 5 ಜನಾಂಗಗಳು ಮಾತ್ರ ಅಲ್ಲ, 5 ದೇಶಗಳು ಮಾತ್ರವಲ್ಲ ಇಸ್ರೇಲ್ಗೆ ವಿರುದ್ಧವಾಗಿ ಗೋಗ್ಮಾಗೋದಲ್ಲಿ ಬರುವಂಥದ್ದು, ಈ ಯುದ್ಧದಲ್ಲಿ ಬರುವಂಥದ್ದು. ಇನ್ನೂ ಅನೇಕ ಜನಾಂಗಗಳು ಕೂಡ್ಲಿಕ್ಕಿವೆ. ಸುತ್ತಮುತ್ತಲಿನ ಫಿಲಿಸ್ಟಿಯರು ಮೇನ್ ಪಾತ್ರ. ಅಲ್ಲಿ ಫಿಲಿಸ್ಟಿಯರು, ಪ್ಯಾಲೆಸ್ತೈನ್ ಮೇನ್ ಪಾತ್ರ. ಲೆಬನೋನ್ ಇದೆ ಆ ಕಡೆ, ಜೋರ್ಡಾನ್ ಇದೆ ಆ ಕಡೆ, ಐಗುಪ್ತ ದೇಶ ಇದೆ ಆ ಕಡೆ, ಸಿರಿಯಾ ಇದೆ, ಬೇರೆ ಬೇರೆ ದೇಶಗಳು ಮಾತ್ರವಲ್ಲ, ಗಲ್ಫ್ ಮಿಡಲ್ ಈಸ್ಟ್ನ ಎಲ್ಲ ದೇಶ 50ಕ್ಕಿಂತ ಅಧಿಕವಾದ ದೇಶಗಳು ಇವರೆಲ್ಲರಿಗೂ ಗೋಗ್ಮಾಗೋಗ್ ಯುದ್ಧದಲ್ಲಿ, ಈವನ್ ಚೈನಾ ದೇಶ, ಇವೆಲ್ಲರೂ ಇವರೊಟ್ಟಿಗೆ ಸೇರಿ ಬರ್ತಾರೆ ಪ್ರಿಯರು ಈ ಯುದ್ಧದಲ್ಲಿ. ಯಾಕೆ ಬರ್ತಾರೆ ಗೊತ್ತುಂಟಾ? ಒಂದೊಂದು ವಾಕ್ಯ ಓದಿಕೊಳ್ಳೋಣ. 83 ಕೀರ್ತನೆ 1-8 ಮೊದಲು ಓದಿಕೊಳ್ಳೋಣ ನಾವು. ಮತ್ತು ಯಾಕೆ ಬರ್ತಾರೆ ಅದು ಕೂಡ ನಾವು ಓದಿಕೊಳ್ಳೋಣ. ದೇವರೇ ಸುಮ್ಮನಿರಬೇಡ, ನಿಶ್ಚಿಂತನಾಗಿ ಮೌನದಿಂದಿರಬೇಡ ಸ್ವಾಮಿ. ನೋಡು, ನಿನ್ನ ಶತ್ರುಗಳು ಘೋಷಿಸುತ್ತಾರೆ, ನಿನ್ನ ದ್ವೇಷಿಗಳು ತಲೆ ಎತ್ತಿದ್ದಾರೆ. ಆದ್ರೆ ದೇವರ ದ್ವೇಷಗಳು, ದೇವರ ಶತ್ರುಗಳು ಯಾರು? ದೇವರ ಜನರಿಗೆ ಯಾರು ಎದುರಾಗಿ ನಿಂತಿದ್ದಾರೋ ಅವರು ದೇವರ ಶತ್ರುಗಳು. ಜಕರಿಯ 2:8 ನಿನ್ನನ್ನು ತಾಕುವವನು ಕರ್ತನ ಕಣ್ಣ ಗುಡ್ಡೆಗಳನ್ನು ತಾಕೋತಾನೆ. ಮೊನ್ನೆ ಕೂಡ ಇನ್ನೊಂದು ಉದಾಹರಣೆ ಕೊಟ್ಟು ಅಪೊಸ್ತಲತೆ 9ನೇ ಅಧ್ಯಾಯ 1-7 ವಾಕ್ಯದವರೆಗೆ ಓದುವುದಾದರೆ, ಇಲ್ಲಿ ಪೌಲನು ಕ್ರೈಸ್ತ ವಿಶ್ವಾಸಿಗಳು ಹಿಂಸೆಸುತ್ತಾ ಇದ್ದ. ಕೊನೆಗೆ ಆ ದಮಸ್ಕದ ಹಾದಿಯಲ್ಲಿ ಕರ್ತನ ಯೇಸುಸ್ವಾಮಿ ಅವನಿಗೆ ಎನ್ಕೌಂಟರ್ ಕೊಡ್ತಾನೆ, ಮುಖಾಮುಖಿಯಾದ ದರ್ಶನ ಕೊಡ್ತಾನೆ. ಕೊನೆಗೆ ನೀನು ಯಾರಂತ ಆತನ ಕೇಳಿದಾಗ, ನೀನು ಹಿಂಸಿಸುವಂಥ ಯೇಸು ಅಂತ. ಯೇಸುವಿಗೆ ಯಾವತ್ತೂ ಹಿಂಸೆ ಕೊಡಲಿಲ್ಲ, ಕ್ರೈಸ್ತರಿಗೆ ಹಿಂಸೆ ಕೊಟ್ಟ. ಆದರೆ ಕ್ರೈಸ್ತರನ್ನು ಹಿಂಸಿಸುವಾಗ ಅದು ಯಾರು ಹಿಂಸಿಸಿದಾಗ ಆಯಿತು? ಯೇಸು ಕ್ರಿಸ್ತನ ಹಿಂಸಿಸಿದಾಗ ಆಯಿತು. ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತೇವೆ, ಇವೆಲ್ಲರೂ ದೇವಜನರು ಯಾರಲ್ಲಿ ಹಿಂಸಿಸುತ್ತಾರೆ, ಯಾರು ದ್ವೇಷಿಸುತ್ತಾರಲ್ಲ ಅವರೆಲ್ಲರೂ ದೇವರ ವಿರೋಧಿಗಳೆಂಬುದಾಗಿ, ದೇವರಿಗೆ ವಿರೋಧವಾಗಿ ಎದ್ದವರು ಎಂಬುದಾಗಿ ಇಲ್ಲಿ ನಾವು ಚೆನ್ನಾಗಿ ತಿಳ್ಕೊಳ್ತೇವೆ ಪ್ರೇಯರ್. ಮುಂದೆ ಓದಿ. ಅವರು ನಿನ್ನ ಪ್ರಜೆಗಳಿಗೆ ವಿರೋಧವಾಗಿ ಒಳಸಂಚು ಮಾಡಿ ನಿನ್ನ ಮರೆ ಹೊಕ್ಕವರನ್ನು ಕೆಡಿಸಬೇಕೆಂದು ಆಲೋಚಿಸಿ. ನೋಡಿ, ದೇವರ ಮೊರೆ ಯಾರು ಹೋಗ್ತಾರಲ್ಲ ಅವ್ರನ್ನ ಕೆಡಿಸಬೇಕೆಂದು ಆಲೋಚನೆ ಮಾಡುದು, ಗೂಢಾಲೋಚನೆ. ಈವನ್ ಹೊಸ ಉಡಂಬಡಿಕೆ ಸಭೆಗೆ ಅನುಗುಣವಾಗಿ ಯೇಸು ಏನು ಹೇಳಿದ್ದಾನೆ, ಈ ಸಭೆಗೆ ಸಂಬಂಧವಾಗಿ ಯೇಸು ಏನು ಹೇಳಿದ್ದಾನೆ? ಮತ್ತೆ 16:18 ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದು. ಸಾವಿರಾರು ವರ್ಷಗಳಿಂದ
2000 ವರ್ಷಗಳಿಂದ ಯೇಸು ಕ್ರಿಸ್ತನ ಹೊಸಬಳ ಸಭೆಗೆ ನಾಶ ಮಾಡಬೇಕಂತ ಸೈತಾನ ಏನೆಲ್ಲ ತಂತ್ರ ಮಾಡಿ ಏನೆಲ್ಲ ಹೋರಾಟ ಮಾಡಿದ. ಈವನ್ ಬೈಬಲ್ ಅನ್ನು ಇಲ್ಲದಂತೆ ಮಾಡಬೇಕೆಂಬುದ ಹೋರಾಟ ಮಾಡಿದ. ಸುವಾರ್ತಿಕರನ್ನು ಕೊಂದು ಹಾಕಿದ. ಮಾತ್ರವಲ್ಲ ದೇವಸೇವಕರನ್ನು, ಪಾಸ್ಟರ್ಗಳನ್ನು, ಕ್ರೈಸ್ತ ವಿಶ್ವಾಸಿಗಳನ್ನು ನಾಶ ಮಾಡಿದ. ಏನೆಲ್ಲ ಮಾಡಿದ. ಆದರೆ ಕ್ರೈಸ್ತ ವಿಶ್ವಾಸಿಗಳ ಸಂಖ್ಯೆ ಹೆಚ್ಚುತ್ತೆ ವಿನಃ ಸಭೆ ಬೆಳೆಯುತ್ತೆ ವಿನಃ ಸಭೆಯಂತೂ ಇಲ್ಲದೆ ಹೋಗಲಿಲ್ಲ ಪ್ರಿಯರೇ. ಕಾರಣ ಸಭೆ ಯೇಸು ಕ್ರಿಸ್ತನದ್ದಾಗಿದೆ. ಆ ಪುಸ್ತಕದ 20:28 ಹೇಳ್ತಾ ಇದೆ, ಅದು ಯೇಸು ಕ್ರಿಸ್ತನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ. ಇದನ್ನು ಇಲ್ಲದಂತೆ ಮಾಡಲಿಕ್ಕೆ ಸೈತಾನನಿಗೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಕಾರಣ ಅವನು ಯುದ್ಧ ಮಾಡಬೇಕು. ಮೊದಲು ಸಭೆಯನ್ನು ಮುಟ್ಟಬೇಕಾದ್ರೆ ಯೇಸು ಕ್ರಿಸ್ತನ ಮುಟ್ಟಬೇಕು. ಯೇಸು ಕ್ರಿಸ್ತನ ಮುಟ್ಟಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ ಪ್ರಿಯರೇ. ಮುಂದೆ ಓದಿ. ಬನ್ನಿರಿ ಅವರು ಜನಾಂಗವಾಗಿ ಉಳಿಯದಂತೆಯೂ ಇಸ್ರೇಲ್ ಎಂಬ ಹೆಸರು ಅಳಿದು ಹೋಗುವಂತೆಯೂ ಅವರನ್ನು ಸಂಹರಿಸೋಣ ಅಂದುಕೊಳ್ಳುತ್ತಾರೆ. ಎದೋಮ್ಯರ ಮತ್ತು ಇಷ್ಮಾಯೇಲರ ಪಾಳೆಯಗಳವರು, ಮೋವಾಬ್ಯರು, ಅಗ್ರಿಯರು, ಗೆಬಾಲ್ಯರು, ಅಮೋನಿಯರು, ಅಮಲೇಕ್ಯರು, ಫಿಲಿಸ್ಟಿಯರು, ತೂರ್ ಸಂಸ್ಥಾನದವರು ಇವರೆಲ್ಲ ಏಕ ಮನಸ್ಸಿನಿಂದ ಒಂದೇ ಮನಸ್ಸಿನಿಂದ ಕೂಡಿ ನಿನಗೆ ವಿರೋಧವಾಗಿ ಅಂದ್ರೆ ದೇವರಿಗೆ ವಿರೋಧವಾಗಿ ಅಂದ್ರೆ ಯಾರಿಗೆ? ದೇವ ಜನರಿಗೆ ವಿರೋಧವಾಗಿ ಒಳಸಂಚು ಮಾಡುತ್ತಾರಲ್ಲ. ಇವತ್ತು ಕೂಡ ದೇವರ ಸಭೆಗೆ ವಿರೋಧವಾಗಿ ಅನೇಕ ಕಡೆ ಒಳಸಂಚುಗಳನ್ನು ನಾವು ನೋಡ್ತಾ ಇದ್ದೇವೆ. ಸಭೆ ಆರಾಧನೆ ನಡೆಯಕೂಡದು, ಸಭಾರಾಧನೆ ನಡೆಯಕೂಡದು, ಸೇವೆ ನಡೆಯಕೂಡದು, ಸ್ವಾರ್ಥ ಸೇವೆ ನಡೆಯಕೂಡದು ಎಂಬುದಾಗಿ ಹೇಳಿಕೊಂಡು ಅನೇಕ ವಿರೋಧವಾದ ಸ್ವಾರ್ಥ ಸೇವೆಗೆ ವಿರುದ್ಧವಾದ ಕಾನೂನುಗಳನ್ನು ಕೂಡ ತರುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅನೇಕ ದೇಶಗಳಲ್ಲಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಕೂಡ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಒಳಸಂಚುಗಳನ್ನು ದೇವ ಸೇವಕರಿಗೂ, ದೇವ ಜನರಿಗೂ, ಆರಾಧನೆಗೂ, ಸಭೆಗೆ ವಿರೋಧವಾಗಿ ಒಳಸಂಚು ಆವಾಗಲಿಂದಲೇ ನಡೀತಾ ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಮುಂದೆ ಓದಿ. ಅಶ್ಶೂರ್ಯರು ಇವರೊಡನೆ ಕೂಡಿಕೊಂಡು ಲೋಟನ ವಂಶದವರಿಗೆ ಭುಜವಾಗಿದ್ದಾರೆ. ಹಾಗಾದ್ರೆ ಇಲ್ಲಿ ಅನೇಕ ಜನಾಂಗಗಳು ಕೂಡಿಕೊಂಡು ಯಾರಿಗೆ ವಿರೋಧವಾಗಿ ಬರ್ತಾ ಇವೆ? ಯಹೂದ್ಯರಿಗೆ ವಿರೋಧವಾಗಿ, ಇಸ್ರೇಲ್ ಜನಾಂಗಕ್ಕೆ ವಿರೋಧವಾಗಿ, ಇಸ್ರೇಲ್ ದೇಶಕ್ಕೆ ವಿರೋಧವಾಗಿ ಒಳಸಂಚು ಮಾಡಿಕೊಂಡು ತಂತ್ರದೊಂದು ಯುದ್ಧಕ್ಕೆ ಬರುವಂತರ ಕುರಿತಾಗಿ ಅದು ನೋಡ್ತಾ. ಇದು ಯಾವುದಾಗಿದೆ? ಯಾವ ಯುದ್ಧವಾಗಿದೆ? ಎಜೆಕಿಯೇಲ್ 38-39 ಗೋಗ್ ಮಾಗೋಗ್ ಯುದ್ಧವಾಗಿ. ಯಾಕೆ ಬರ್ತಾರೆ ಅವರು? ನಾವು ಓದಿಕೊಳ್ಳೋಣ. ಎಜೆಕಿಯೇಲ್ ಪುಸ್ತಕ 83 11 ಓದಿ ನೋಡುವ. ಓರೇಬ್ ಜೇಬ್ ಎಂಬುವರ ಗತಿಯು ಇವರ ಶ್ರೀಮಂತರಿಗೂ ಸಂಭವಿಸಲಿ. ಜೆಬಾಹ, ಚಲ್ಮುನ್ನ ಎಂಬುವರ ಹಾಗೆ ಇವರ ಪ್ರಭುಗಳಿಗೂ ಆಗಲಿ. ದೇವರು ಅವರಿಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ಅಂದುಕೊಳ್ಳುತ್ತಾರಲ್ಲ. ದೇವರು ಅವರಿಗೆ ಯಾವ ದೇಶ ಕೊಟ್ಟದ್ದು ಪ್ರಿಯರು? ಇಸ್ರೇಲ್ ಜನರಿಗೆ ಯಾವ ದೇಶ ಕೊಟ್ಟದ್ದು? ಇಸ್ರೇಲ್ ದೇಶ ಕೊಟ್ಟದ್ದು. ಯಹೂದ್ಯರಿಗೆ ಕೊಟ್ಟದ್ದು ಯಾರು ಕೊಟ್ಟದ್ದು? ದೇವರೇ ಕೊಟ್ಟದ್ದು. ನಾವು ವಿಮೋಚನೆ ಕಡೆ 3:7-8 ನಾವು ನೋಡ್ತೇವೆ. ಮೋಶೆಯೊಟ್ಟಿಗೆ ದೇವರು ಮಿದ್ಯಾನ್ಯರ ಬೆಟ್ಟದಲ್ಲಿ ಮಾತಾಡುವಾಗ ಅಲ್ಲಿ ಆ ಉರಿಯುವ ಪೊದೆಯ ಮೂಲಕವಾಗಿ ಅಲ್ಲಿ ದೇವರು ಮಾತಾಡಿದಾಗ ಓದಿ 7-8 ಏನು ಹೇಳಿದ ನೋಡಿ ದೇವರಲ್ಲಿ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈ ದೇಶ ಯಾರು ಕೊಟ್ಟದ್ದು? ಇಸ್ರೇಲ್ ಜನರಿಗೆ ಸ್ವತಃ ದೇವರೇ ಕೊಟ್ಟದ್ದು. ಈ ಕೀರ್ತನೆ 24:1 ಹೇಳ್ತೆ, ಭೂಮಿ ಆಕಾಶದಲ್ಲಿ ಇದೆಲ್ಲವೂ ಯೆಹೋವನದೆಂಬುದಾಗಿ ಹೇಳ್ತದೆ. ಆತ್ಮನಿ ಭೂಮಿಯ ಮತ್ತು ಆಕಾಶಕ್ಕೆ ಒಡೆಯನಾಗಿದ್ದಾನೆ ಪ್ರಿಯರೇ. ಆ ಒಡೆಯನ್ ಏನ್ ಮಾಡಿದ? ಈ ದೇಶ ಯಹೂದ್ಯರಿಗೆ, ತನ್ನ ಸ್ವಂತ ಜನರಿಗೆ ಆತನು ಕೊಟ್ಟಿದ್ದ. ಆದರೆ ಈ ಜನಾಂಗಗಳು ಏನ್ ಮಾಡ್ತಾ ಇವೆ? ದೇವರು ಅವರಿಗೆ ಕೊಟ್ಟಂತ ದೇಶವನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವ ಎಂಬುದಾಗಿ ಅವರಿಗೆ ಎದುರಾಗಿ ಬರುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ.
ಹಲ್ಲೆಲೂಯಾ. ನಾವು ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಜಕರ್ಯನ ಪುಸ್ತಕ 9ನೇ ಅಧ್ಯಾಯ 1-8 ವಾಕ್ಯ. ಜಕರ್ಯ ಚಾಪ್ಟರ್ 9, 1-8. ಯೆಹೋವನು ನುಡಿದ ಇದು ದೈವೋಕ್ತಿಯು ಅರಾಮ್, ತೂರ್ ಮತ್ತು ಈ ಫಿಲಿಸ್ಟಿಯಾ, ಪ್ಯಾಲೆಸ್ಟೈನ್ಗೆ ವಿರುದ್ಧವಾದ ದೈವೋಕ್ತಿ. ಓದಿ. ಯೆಹೋವನು ನುಡಿದ ದೈವೋಕ್ತಿಯು ಯೆಹೋವನು ನುಡಿದ ದೈವೋಕ್ತಿಯು ಹದ್ರಾಕ್ ದೇಶದ ಮೇಲೆ ಬಿದ್ದಿದೆ. ದಮಸ್ಕವೇ ಅದಕ್ಕೆ ಈಡು. ಯೆಹೋವನು ನರವಂಶದ ಮೇಲೆ ಕಣ್ಣಿಟ್ಟಿದ್ದಾನೆ. ಹೌದು, ಇಸ್ರಾಯೇಲಿನ ಸಕಲ ಕುಲಗಳಲ್ಲಿಯೂ ದಮಸ್ಕದ ಪಕ್ಕದಲ್ಲಿನ ಹಮಾತಿನಲ್ಲಿಯೂ ಬಹು ಜಾಣತನದವುಗಳು ಎದ್ದುಕೊಂಡಿರುವ ತೂರ್ ಸಿದೋನ್ ಪಟ್ಟಣಗಳಲ್ಲಿಯೂ ಕಣ್ಣಿಟ್ಟಿದ್ದಾನೆ. ತೂರ್ ಪಟ್ಟಣವು ಕೋಟೆಯನ್ನು ಕಟ್ಟಿಕೊಂಡು ಬೆಳ್ಳಿಯನ್ನು ಧೂಳಿನಂತೆಯೂ ಬಂಗಾರವನ್ನು ಬೀದಿಯ ಬದಿಯಂತೆಯೂ ರಾಶಿ ಮಾಡಿಕೊಂಡಿದೆ. ಆಹಾ, ಕರ್ತನು ಅದರ ಆಸ್ತಿಯನ್ನು ಆಕ್ರಮಿಸಿ ಪೌಳಿ ಗೋಡೆಯನ್ನು ಸಮುದ್ರದೊಳಕ್ಕೆ ಹೊಡೆದು ಹಾಕುವನು. ಪಟ್ಟಣವು ಬೆಂಕಿಗೆ ತುತ್ತಾಗುವುದು. ಅಷ್ಕೆಲೋನು ಇದನ್ನು ನೋಡಿ ಹೆದರುವುದು. ಗಾಜವು ಸಹ ಅತಿ ಸಂಕಟ ಪಡುವುದು. ಎಕ್ರೋನು ನಿರೀಕ್ಷೆಗೆಟ್ಟು ಬಹು ವ್ಯಥೆಗೆ ಒಳಗಾಗುವುದು. ಗಾಜಕ್ಕೆ ರಾಜನೇ ಇಲ್ಲವಾಗುವನು. ಅಷ್ಕೆಲೋನು ನಿರ್ಜನವಾಗುವುದು. ಅಶೋದಿನಲ್ಲಿ ಮಿಶ್ರ ಜಾತಿಯವರು ವಾಸ ಮಾಡುವರು. ಹೀಗೆ ಫಿಲಿಸ್ಟಿಯರ ಗರ್ವವನ್ನು ಭಂಗಪಡಿಸುವೆನು. ಅವರು ಸವಿಯುವ ರಕ್ತವನ್ನು ಬಾಯೊಳಗಿಂದ ತೆಗೆದು ಬಿಡುವೆನು. ಅವರು ಕಚ್ಚುವ ಅಸಹ್ಯ ಪದಾರ್ಥಗಳನ್ನು ಹಲ್ಲುಗಳ ಮಧ್ಯದಿಂದ ಕಿತ್ತು ಹಾಕುವೆನು. ಅವರು ಇಸ್ರಾಯೇಲಿನ ದೇವರಿಗೆ ಶೇಷ ಜನವಾಗಿ ನಿಲ್ಲುವರು. ಯೆಹೂದದಲ್ಲಿ ಕುಲಪಾಲಕನಂತಿರುವರು. ಎಕ್ರೋನಿನವರು ಯೆಬೂಸಿಯರ ಆಗಿರುವರು. ಯಾರು ಹಾದು ಹೋಗಿ ಬಾರದಂತೆ ನನ್ನ ಆಲಯದ ಸುತ್ತಲೂ ಪಾಳೆಯ ಹಾಕಿ ಕಾವಲಾಗಿರುವೆನು. ಇನ್ನು ಮುಂದೆ ಯಾವ ಬಾಧಕನು ನನ್ನ ಜನರ ಮೇಲೆ ಬೀಳನು. ಏಕೆಂದರೆ ಈಗ ನಾನು ಕಣ್ಣಿಟ್ಟು ನೋಡುತ್ತಿದ್ದೇನೆ. ಇಲ್ಲಿ ದೇವರು ಈ ಒಂದು ಕೆಲವು ಜನಾಂಗಗಳಿಗೆ ಎದುರಾಗಿ ಪ್ರವಾದಿಸಿದಂಥ ಒಂದು ಪ್ರವಾದನೆ. ಈಗಾಗಲೇ ಅಶ್ಶೂರ್ಯ, ಏಷ್ಯಾ 14ನೇ ಅಧ್ಯಾಯ 24-22ನೇ ವಾಕ್ಯದ ಓದ್ತೇವೆ. ಅಶ್ಶೂರ್ಯರ ಗರ್ಭದೇವರು ಮುರಿದ ಸಿರಿಯ. ಅಶ್ಶೂರ್ಯರೆಂದರೆ ಯಾರು? ಸಿರಿಯಾದಲ್ಲಿ ಏನು ನಡೆದಿದೆ ಇವತ್ತು ನಮಗೆ ಗೊತ್ತುಂಟು. ದಮಸ್ಕ ಇವತ್ತು ಕಂಪ್ಲೀಟ್ ಆಗಿ ಬರಡುವ ಒಂದು ಸ್ಥಿತಿಗೆ ಅದು ಬಂದು ಬಿಟ್ಟಿದೆ ಪ್ರಿಯರೇ. ದಮಸ್ಕದಲ್ಲಿ ಇವತ್ತು ಯಾರು ಮನುಷ್ಯರು ವಾಸ ಮಾಡಲಿಕ್ಕೆ ಸಾಧ್ಯವಾಗದ ಒಂದು ಪರಿಸ್ಥಿತಿ ಇವತ್ತು ಬಂದು ಬಿಟ್ಟಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ದೇವ ಜನರಿಗೆ ವಿರೋಧವಾಗಿ ಅವರು ಬಂಧದ ನಿಮಿತ್ತವಾಗಿ ದೇವರು ಅಲ್ಲಿ ಮುಯಿ ತೀರಿಸುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಇನ್ನೊಂದು ಪ್ರವಾದನ ವಾಕ್ಯ ನಿಮ್ಮೊಟ್ಟಿಗೆ ನಾನು ಆ ವಾಕ್ಯದ ಮೂಲಕ ಮಾತಾಡ್ತೇನೆ. ಜಕರ್ಯನ ಪುಸ್ತಕ 12ನೇ ಅಧ್ಯಾಯ 1-9ನೇ ವಾಕ್ಯನ ಗಮನವಿಟ್ಟು ಅದನ್ನು ಓದಿಕೊಳ್ಳಬೇಕು ಪ್ರಿಯರೇ. ಇದು ಈಗ ನಡೆಯುವಂಥ ಅನೇಕ ಒಂದು ವಿಷಯಗಳ ಕುರಿತಾಗಿರುವ ಪ್ರವಾದನ ವಾರ್ತೆಯಾಗಿದೆ ಪ್ರಿಯರೇ. ಓದುವ. ಇಸ್ರಾಯೇಲಿನ ವಿಷಯವಾಗಿ ಯೆಹೋವನು ನುಡಿದಂತ ದೈವೋಕ್ತಿ. ಆಕಾಶ ಮಂಡಲವನ್ನು ಹರವಿ ಭೂಲೋಕಕ್ಕೆ ಅಸ್ತಿವಾರವನ್ನು ಹಾಕಿ ಮನುಷ್ಯನೊಳಗೆ ಜೀವಾತ್ಮವನ್ನು ಸೃಷ್ಟಿಸುವ ಯೆಹೋವನು ಇಂತೆನ್ನುತ್ತಾನೆ. ಆಹಾ, ನಾನು ಯೆರೂಸಲೇಮನ್ನು ಸುತ್ತಲ ಸಕಲ ಜನಾಂಗಗಳಿಗೆ ಅಮಲೇರಿಸಿ ಓಲಾಡಿಸುವ ಬೋಗುಣಿಯನ್ನಾಗಿ ಮಾಡುವೆನು. ನೋಡಿ, ಇವತ್ತು ಆಗಿದೆಯಾ ಪ್ರಿಯರೇ? ಇಡೀ ಲೋಕದಲ್ಲಿ ಈ ಪ್ರವಾದನೆ ವಾರ್ತೆ ನೆರವೇರಿದೆ. ಇಸ್ರೇಲ್ಗೆ ವಿರೋಧವಾಗಿ ಇವತ್ತು ಇಡೀ ಲೋಕ ವಿರೋಧವಾಗಿ ನಿಂತಿರುವಂಥದ್ದನ್ನು ಕಾಣ್ತೇವೆ. ಇಸ್ರೇಲ್ ಚಿಕ್ಕ ದೇಶ, ಒಂದು ಪುಟ್ಟ ದೇಶವಾಗಿದೆ. ಅದರ ಸುತ್ತಲಿರುವಂಥ ಎಲ್ಲ ದೇಶಗಳು ಅದರ ವೈರಿಗಳು ಅದರ ವೈರಿಗಳಾಗಿ. ಆದರೆ ದೇವರೊಂದು ವಾರ್ತೆ ಕೊಟ್ಟಿದ್ದಾನೆ. 125 ಕೀರ್ತನೆ 1 ವಾಕ್ಯ.
ಹೋಗಿದ್ದುಕೊಳ್ಳೋಣ. ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಹೇಗೋ ಹಾಗೆ ನಾನು ಓದಿ 125 ಕೀರ್ತನೆ 1 ವಾಕ್ಯ. ಯೆಹೋವನಲ್ಲಿ ಭರವಸವಿಡುವವರು ಯೆಹೋವನಲ್ಲಿ ಭರವಸೆ ಇಡುವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ. ಚಿಯೋನ್ ಪರ್ವತದಾಗಿದ್ದಾರೆ, ಅದು ಕದಲುವುದಿಲ್ಲ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಹಾಗೆ ಯೆಹೋವನು ಇಂದಿನಿಂದ ಯೆಹೋವನಿಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು. ದೇವರು ತನ್ನ ಜನರ ಸುತ್ತಲೂ ನಿಂತಿದ್ದಾನೆ ಪ್ರಿಯರೇ. ಪರ್ವತಗಳಿಗೆ ಯೆರೂಸಲೇಮಿನ ಸುತ್ತಲಿದ್ದಾರೋ ತನ್ನ ಜನರ ಸುತ್ತಲೂ ದೇವರು ನಿಂತಿದ್ದಾನೆ. ತನ್ನ ವಾಗ್ದತ್ತ ಸಂತತಿ, ತನ್ನ ವಾಗ್ದತ್ತ ಒಂದು ಜನರ ಆರಿಸಿಕೊಂಡಂಥ ಜನಾಂಗದ ಸುತ್ತಲೂ ದೇವರು ನಿಂತಿರುವುದನ್ನು ಆತನ ಅಲ್ಲಿ ದೃಢಪಡಿಸುವಂಥದ್ದನ್ನು ಈ ವಾಕ್ಯದ ಮೂಲಕ ತಿಳ್ಕೊಳ್ತವೆ. ಇವತ್ತು ಇಡೀ ಲೋಕ ಇವತ್ತು ಈ ಒಂದು ಇಸ್ರೇಲ್ಗೆ ವಿರೋಧವಾಗಿ ನಿಂತು ಹಲ್ಲು ಕಡಿತಿರುವಂಥದ್ದನ್ನು ಇವತ್ತು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಅಲ್ಲಲ್ಲಿಯ. ಒಂದು ಇಡೀ ಲೋಕದ ವೈರತ್ವ ಈ ಒಂದು ದೇಶ ಕಟ್ಟಿಕೊಂಡು ಇದು ಏನು ಅನ್ಯಾಯ ಮಾಡಿದ್ದಿಲ್ಲ, ತೊಂದರೆ ಮಾಡಿದ್ದಿಲ್ಲ, ಅದು ಇದಕ್ಕೆ ಶತ್ರುಗಳು ಅಪಾರ ಎಂಬುದಾಗಿ ನೋಡ್ತೇವೆ. ಈ 3ನೇ ವಾಕ್ಯ ಜಕರ್ಯ 12 ವಾಕ್ಯ ಇವತ್ತು ಲೋಕದಲ್ಲಿ ಈ ಪ್ರವಾದನ ವಾಕ್ಯ ನೆರವೇರುವುದನ್ನು ಕಾಣ್ತೇವೆ ನಾವು. ಮುಂದೆ ಓದಿ. ಯೆರೂಸಲೇಮಿಗೆ ಮುತ್ತಿಗೆ ಹಾಕುವಾಗ ಯೆಹೂದಕ್ಕೂ ಇಕ್ಕಟ್ಟಾಗುವುದು. ಆ ದಿನದಲ್ಲಿ ನಾನು ಯೆರೂಸಲೇಮನ್ನು ಸಮಸ್ತ ಜನಾಂಗಗಳಿಗೂ ಭಾರಿ ಬಂಡೆಯನ್ನಾಗಿ ಮಾಡುವೆನು. ಭಾರಿ ಬಂಡೆಯನ್ನ ಇವತ್ತು ಇಸ್ರೇಲ್ ದೇಶ ಒಂದು ದೊಡ್ಡ ಬಂಡೆಯಾಗಿ ನಿಂತಿದೆ ಪ್ರಿಯರೇ. ಅಂದರೆ ಚಿಕ್ಕ ದೇಶವಾದರೂ ಇಡೀ ಲೋಕ ಅದಕ್ಕೆ ಭಯಪಡ್ತಾ ಇದೆ. ಇಸ್ರೇಲ್ಗೆ ಭಯಪಡ್ತಿರುವಂಥದ್ದನ್ನು ದೇವರು ಭಾರಿ ಬಂಡೆಯಾಗಿ ಇವತ್ತು ಆ ದೇಶವನ್ನು ನಿಲ್ಲಿಸಿದ್ದಾನೆ ಪ್ರಿಯ. ಎಲ್ಲ ಲೋಕದವರು ಎಷ್ಟೆಷ್ಟು ದೊಡ್ಡ ದೊಡ್ಡ ದೇಶದವರು ಕೂಡ ಈ ಪುಟ್ಟ ದೇಶವನ್ನು ನೋಡಿಕೊಂಡು ಭಯಪಡುವಂಥ ಒಂದು ವಾತಾವರಣ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು? ಅದು ಪ್ರವಾದನೆಯ ವಾಕ್ಯದ ನೆರವೇರಿಕೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಮುಂದೆ ಓದಿ. ಅದನ್ನು ಯಾರು ಅದನ್ನು ಮುಟ್ಲಿಕ್ಕೆ ಹೋಗ್ತಾರಲ್ಲ, ಇಸ್ರೇಲ್ ದೇಶವನ್ನು ಮುಟ್ಲಿಕ್ಕೆ ಹೋಗ್ತಾರಲ್ಲ, ಅದನ್ನೆತ್ತವರೆಲ್ಲರಿಗೂ ಕಡುಗಾಯವಾಗುವುದು. ಯಾರು ಅದನ್ನು ಮುಟ್ಲಿಕ್ಕೆ ಹೋಗ್ತಾರೋ ಅವರು ತೊಂದರೆಗೆ ಒಳಗಾಗುತ್ತಾರೆ ಪ್ರಿಯರೇ. ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಎಲ್ಲ ರಾಜ್ಯಗಳು ಎಲ್ಲ ದೇಶಗಳವರು ಏನಾಗ್ತಾರೆ ಅದನ್ನು ನಾಶ ಮಾಡುವುದಕ್ಕಾಗಿ ಎತ್ತಿ ಹಾಕುವುದಕ್ಕಾಗಿ ಬರ್ತವೆ, ಕೂಡಿ ಬರ್ತವೆ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ಎಲ್ಲಾ ಕುದುರೆಗಳಿಗೆ ಆ ದಿನದ ಯುದ್ಧ ನಡೆಯುವ ಸಂದರ್ಭ, ಯಾವ ಯುದ್ಧ? ಗೋಗ್ ಯುದ್ಧದ ಸಂದರ್ಭದಲ್ಲಿ ತಬ್ಬಿಬ್ಬನ್ನು ಉಂಟು ಮಾಡುವೆನು. ಒಂದು ದೊಡ್ಡ ಗೊಂದಲ ಶತ್ರು ಪಾಳ್ಯದಲ್ಲಿ ದೇವರು ಮಾಡ್ಲಿಕ್ಕೆ ಹೋಗುತ್ತಾನೆ. ಸವಾರರನ್ನು ಭ್ರಮೆಗೊಳಿಸುವೆನು. ಯೆಹೂದ ವಂಶವನ್ನು ಕಟಾಕ್ಷಿಸಿ ಜನಾಂಗಗಳ ಅಶ್ವಗಳನ್ನೆಲ್ಲ ಕುರುಡು ಮಾಡುವೆನು. ಆಗ ಯೆಹೂದದ ಕುಲಪತಿಗಳು ಮನಸ್ಸಿನೊಳಗೆ ಯೆರೂಸಲೇಮಿನವರು ತಮ್ಮ ದೇವರು ಸೇನಾಧೀಶ್ವರನು ಆದ ಯೆಹೋವನಲ್ಲಿ ಬಲಗೊಂಡು ನಮಗೆ ತ್ರಾಣವಾಗಿದ್ದಾರೆ ಅಂದುಕೊಳ್ಳುವರು. ಆ ದಿನದಲ್ಲಿ ನಾನು ಯೆಹೂದದ ಕುಲಪತಿಗಳನ್ನು ಸೌದೆಯ ಮಧ್ಯದಲ್ಲಿನ ಅಗ್ಗಿಷ್ಟಿಕೆಯನ್ನಾಗಿಯೂ, ಸೌದೆ ಮಧ್ಯದ ಅಗ್ಗಿಷ್ಟಿಕೆ ಹೇಗಿರ್ತದೆ, ಬೆಂಕಿ ಹೇಗಿರ್ತದೆ ಪ್ರಿಯರೇ, ಆ ರೀತಿಯಾಗಿ ದೇವರು ಯೆಹೂದದ ಕುಲಪತಿಗಳನ್ನು ದೇವರು ಮಾಡ್ಲಿಕ್ಕೆ ಹೋಗುತ್ತಾನೆ. ಸಿವುಡುಗಳ ನಡುವನ ಪಂಜನ್ನಾಗಿಯೂ ಮಾಡುವೆನು. ಮಾಡ್ಲಿಕ್ಕೆ ಹೋಗುತ್ತಾನೆ. ಅವರು ಸುತ್ತನ ಜನಾಂಗಗಳನ್ನೆಲ್ಲ ಅದರ ಸುತ್ತಲಿರುವಂತಹ ಜನಾಂಗಗಳನ್ನೆಲ್ಲ ಎಡಬಲಗಳಲ್ಲಿ ನುಂಗಿ ಬಿಡ್ತಾರೆ. ಅಂದ್ರೆ ಅವರ ಮೇಲೆ ಇವರು ಜಯ ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಅರ್ಥ. ಯೆರೂಸಲೇಮಿನವರು ತಮ್ಮ ಸ್ಥಳವಾದ ಯೆರೂಸಲೇಮಿನಲ್ಲೇ ಇನ್ನು ವಾಸಿಸುವರು. ದಾವೀದ ವಂಶದವರ ಮಹಿಮೆಯು ಯೆರೂಸಲೇಮಿನವರ ಮಹಿಮೆಯು ಯೆಹೂದದ ಮಹಿಮೆಯನ್ನು ಮೀರದಂತೆ ಯೆಹೋವನು ಯೆಹೂದದ ಪಾಳೆಯಗಳಿಗೆ ಮೊದಲು ಜಯವನ್ನುಂಟು ಮಾಡುವನು. ಆ ದಿನದಲ್ಲಿ ಯೆಹೋವನು ಯೆರೂಸಲೇಮಿನವರನ್ನು ಸುತ್ತಲೂ ಕಾಪಾಡುವನು. ಆ ದಿನ ಅಂದ್ರೆ ಯುದ್ಧದ ದಿನದಲ್ಲಿ,
ಸುತ್ತಲೂ ಕಾಪಾಡುವನು. ಹಾ. ಅವರೊಳಗೆ ಈಗಿನ ಕುಂಟನು ಆ ದಿನದಲ್ಲಿ ದಾವೀದನಂತಿರುವನು. ಆ ದಿನದಲ್ಲಿ ದಾವೀದನಂತಿರುವನು. ದಾವೀದ ವಂಶವು ದೇವರಂತೆ ಯೆಹೋವನ ದೂತನ ಹಾಗೆ ಅವರಿಗೆ ಮುಂದಾಳಾಗುವುದು. ಯೆರೂಸಲೇಮಿನ ಮೇಲೆ ಬೀಳುವ ಎಲ್ಲಾ ಜನಾಂಗಗಳ ಧ್ವಂಸಕ್ಕೆ ಆ ದಿನದಲ್ಲಿ ಕೈ ಹಾಕುವೆನು. ಯೆರೂಸಲೇಮ್ ಮೇಲೆ ಬೀಳುವಂತ ಎಲ್ಲಾ ಜನಾಂಗಗಳು, ಗೋಗ್ ಮಗೋಗ್, ರೋಷ್ ಮೇಷಕ್ ತುಬಲ್, ಇದು ಗೋಗನ ಜನಾಂಗ. ಗೋಗನ ದೇಶದಲ್ಲಿ ಮಗೋಗಲ್ಲಿರುವ ಜನಾಂಗಗಳು ಮಾತ್ರವಲ್ಲ, ಯಾವುದು ಪಾರಸಿಯರು, ಕೂಶ್ಯರು, ಪೂಟ್ಯರು. ಯಾರಾಗಿದೆ ಪಾರಸಿ? ಇರಾನ್. ಮತ್ತು ಕೂಶ್ ಅಂದರೆ ಇಥಿಯೋಪಿಯಾ, ಪೂಟ್ ಅಂದರೆ ಇರಾಕಿನವರು. ಮಾತ್ರವಲ್ಲ, ಮುಂದೆ ನಾವು ನೋಡ್ತೇವೆ ಗೊಮೆರಿಯರು ಅಂದರೆ ರಷ್ಯನ್ಸ್. ತೊಗರ್ಮ ಎಂಬುದಾಗಿ ಹೇಳಬೇಕಾದ್ರೆ ಸಿರಿಯನ್ಸ್ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಮಾತ್ರವಲ್ಲ, ಅನೇಕ ಜನಾಂಗಗಳು ಇದರ ಮೇಲೆ ಬೀಳುವಾಗ ಏನಾಗ್ತದೆ? ಓದಿ ಜಕರ್ಯದು ಪುನಃ ವಾಕ್ಯ. ಯೆರೂಸಲೇಮಿನ ಮೇಲೆ ಬೀಳುವ ಎಲ್ಲಾ ಜನಾಂಗಗಳ ಧ್ವಂಸಕ್ಕೆ ಆ ದಿನದಲ್ಲಿ ಕೈ ಹಾಕುವೆನು. ಆ ದಿನದಲ್ಲಿ ನಾನು ಕೈ ಹಾಕ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ಹಾಗಾದ್ರೆ ಪ್ರಿಯರೇ, ನಾವು ಇನ್ನೊಂದು ವಿಷಯ ತಿಳ್ಕೊಬೇಕು. ಈ ಯುದ್ಧದಲ್ಲಿ ಏನಾಗ್ತದೆ ಅಂದರೆ, ಜಪಾನಿಯ 2ನೇ ಅಧ್ಯಾಯ 4-7 ವಾಕ್ಯ ಓದುವ, ಗಾಜವು ಪರಿಪೂರ್ಣವಾಗಿ ನಿರ್ಜನವಾಗಿ ಹೋಗುತ್ತದೆ ಎಂಬುದಾಗಿ ಆ ಪ್ರವಾದನ ವಾಕ್ಯ ಹೇಳ್ತದೆ. ಪ್ರಿಯರೇ, ಓದುವ ಜಪಾನಿಯ 2ನೇ ಅಧ್ಯಾಯ 4-7 ವಾಕ್ಯ. ಗಾಜ ನಿರ್ಜನವಾಗುವುದು, ಅಷ್ಕಲೋನ್ ಹಾಳಾಗುವುದು, ಅಷ್ಟೋದನ್ನು ಮಧ್ಯಾಹ್ನದಲ್ಲಿ ಓಡಿಸಿ ಬಿಡುವರು, ಎಕ್ರೋನ್ ನಿರ್ಮೂಲವಾಗುವುದು. ಅಯ್ಯೋ ಕರಾವಳಿಯಲ್ಲಿ ವಾಸಿಸುವ ಕೆರೆತ್ಯ ಜನಾಂಗವೇ, ನಿನ್ನ ಗತಿಯನ್ನು ಏನು ಹೇಳಲಿ? ಕಾನಾನೆ, ಫಿಲಿಷ್ಟಿಯ ದೇಶವೇ, ಯೆಹೋವನ ನುಡಿಯು ನಿನಗೆ ವಿರುದ್ಧವಾಗಿದೆ. ನಿನ್ನಲ್ಲಿ ನಿವಾಸಿಯೇ ಇಲ್ಲದಂತೆ ನಿನ್ನನ್ನು ನಾಶ ಮಾಡುವೆನು. ಸಮುದ್ರ ತೀರದ ಆ ಪ್ರಾಂತವು ಹುಲ್ಗಾವಲು ಆಗುವುದು. ಕುರುಬರ ಹೊಂಡಗಳು, ಹಿಂಡುಗಳ ದೊಡ್ಡಿಗಳು ಇವೆ ಅಲ್ಲಲ್ಲಿರುವವು. ಆ ಕರಾವಳಿಯು ಯಹೂದ ವಂಶದ ಶೇಷದವರ ಪಾಲಾಗುವುದು. ದನ ಕುರಿಗಳನ್ನು ಅಲ್ಲೇ ಮೇಯಿಸುವರು. ಸಂಜೆಗೆ ಅಷ್ಕಲೋನಿನ ಮನೆಗಳಲ್ಲಿ ಮಲಗಿಕೊಳ್ಳುವರು. ಅವರ ದೇವರಾದ ಯೆಹೋವನು ಅವರನ್ನು ಪರಾಂಬರಿಸಿ ಅವರ ದುರಾವಸ್ಥೆಯನ್ನು ತಪ್ಪಿಸುವನು. ಹಾಗಾದ್ರೆ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ, ಗಾಜಾ, ಎಷ್ಕೊಲೋನ್ ಆಗಿರ್ಬೋದು, ಈ ಫಿಲಿಸ್ಟಿಯಾ ದೇಶ, ಪ್ಯಾಲೆಸ್ಟೈನ್ ಎಲ್ಲವೂ ಏನಾಗ್ತದೆ? ನಿರ್ಜನವಾಗಲಿಕ್ಕೆ ಹೋಗುತ್ತದೆ. ದೇವರು ಅದಕ್ಕೆ ವಿರುದ್ಧವಾಗಿ ಇಲ್ಲಿ ನುಡಿಯುವಂಥ ಪ್ರವಾದನ ವಾರ್ತೆಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇದೆಲ್ಲ ಪ್ರವಾದನೆಗಳು ನೆರವೇರಲೇಬೇಕು ಪ್ರಿಯರೇ. ಈ ಗೋಗ್ ಮಗೋಗ್ ಯುದ್ಧದಲ್ಲಿ ಇವೆಲ್ಲ ಸಂಭವಿಸ್ಲಿಕ್ಕೆ ಹೋಗುತ್ತದೆ. ಈಗಾಗಲೇ ಗೋಗ್ ಮಗೋಗ್ ಯುದ್ಧದ ಸೂಚನೆಗಳು ನಾವು ಆರಂಭವಾಗಿರುವಂಥದ್ದನ್ನು ಕಾಣ್ತೇವೆ. ಕಳೆದ ಕೆಲವು ದಿವಸಗಳ ಹಿಂದೆ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಮಧ್ಯೆ ನಡೆದಂಥ ಯುದ್ಧಗಳನ್ನು ನಾವು ನೋಡ್ತೇವೆ. ಆದರೆ ನಾವು ಯಾವುದೇ ದೇಶದ ಪಕ್ಷದಲ್ಲಿ ನಾವು ನಿಲ್ಲೋಕ್ಕೆ ಆಗುವುದಿಲ್ಲ. ಹಾಲಲ್ಲಿಯ ಕಾರಣ ಯೆಹೋವನ 3:16 ಮೊನ್ನೆ ದಿವಸ ಹೇಳಿದ್ದೇನೆ, ತಂದೆ ದೇವರು ಈ ಭೂಮಿಯನ್ನು ಪ್ರೀತಿ ಮಾಡಿ ತನ್ನೊಬ್ಬನೇ ಒಬ್ಬ ಮಗನ ಲೋಕ ಕಳಿಸಿಕೊಟ್ಟು ಅದು ನಂಬು ಯಾರು ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ನೋಡ್ತೇವೆ. ನಾವೆಲ್ಲ ದೇಶಗಳ ಜನರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವಂಥದ್ದು. ಅದು ನಮ್ಮ ಕರ್ತವ್ಯ. ಇಸ್ರೇಲ್ ದೇಶದ ಸಮಾಧಾನಕ್ಕಾಗಿ, ಆಶೀರ್ವಾದಕ್ಕಾಗಿ ರಕ್ಷಣೆಗೆ ಪ್ರಾರ್ಥಿಸುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. 122 ಕೀರ್ತನೆ ನಾವು 6ನೇ ವಾಕ್ಯದಿಂದ ಅದನ್ನು ಕಾಣ್ತಾ ಇದ್ದೇವೆ. ಆದರೆ ಎಲ್ಲ ಜನಗಳ ಆಶೀರ್ವಾದಕ್ಕಾಗಿ, ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವಂಥದ್ದು ಅದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥಕೊಳ್ಳತಕ್ಕದ್ದಾಗಿದೆ ಪ್ರಿಯರೇ. ನಾವು ಪುನಃ ಎಜೆಕಿಯೇಲ್ 38 ನಾವು ತಿರುಗಿ ಬರೋಣ. ಪುನಃ 3-6 ವಾಕ್ಯ ಓದಿಕೊಂಡು ಮುಂದಕ್ಕೆ ಹೋಗುವ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್ ಮೇಷೆಕ್ ತುಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವಾರೂಢರು ಖೇಡ್ಯ ಪಾಣಿಗಳು ಯಾರೂ ತಪ್ಪದೆ ವಿಚಿತ್ರ
ವಿಚಿತ್ರಾಂಬರರು ಖಡ್ಗ ಹಸ್ತರೂ ಆದ ರಾಹುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವೆಲ್ಲವನ್ನು ಯಾರೂ ತಪ್ಪದೆ ಖೇಡ್ಯ ಶಿರಸ್ತ್ರಾಣಧಾರಿಗಳಾದ ಪಾರಸಿಯರು ಕೂಶ್ಯರು ಪೂಟ್ಯರು ಇವರನ್ನು ಗುಮ್ಮಿ ಗುಮ್ಮಿಯಾದ ಗೊಮೇರಿಯರನ್ನು ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದ ಗುಮ್ಮಿ ಗುಮ್ಮಿಯಾದ ತೊಗರ್ಮದವರನ್ನು ಅಂತೂ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು. ಗೋಗನೊಂದಿಗೆ ದೇವರು ಇಸ್ರೇಲ್ ದೇಶಕ್ಕೆ ವಿರೋಧವಾಗಿ ಈ ಯುದ್ಧದಲ್ಲಿ ದೇವರು ಬರಮಾಡ್ತಾನೆ. ಮುಂದೆ ಓದಿ. ಸಿದ್ಧವಾಗಿರು. ಯಾರಿಗೆ ದೇವರು ಹೇಳ್ತಾ ಇದ್ದಾನೆ? ಗೋಗನಿಗೆ ಹೇಳ್ತಾ ಇದ್ದಾನೆ, ಸಿದ್ಧವಾಗಿರು. ಗೋಗ್ ಯಾರು? ಮಾಗೋಗ್ ಅಂದ್ರೆ ಟರ್ಕಿ ದೇಶ, ಗೋಗ್ ಅಂದ್ರೆ ಟರ್ಕಿ ದೇಶದ ಅರಸನಾಗಿದ್ದಾನೆ ಇವತ್ತಿನ ದಿನದಲ್ಲಿ. ಓಕೆ, ಮುಂದೆ ಓದಿ. ನಿನ್ನೊಂದಿಗೆ ಕೂಡಿ ಬಂದಿರುವ ಎಲ್ಲ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೊ. ಎಲ್ಲ ತಂಡಗಳೆಂದ್ರೇನು? ಈ 5 ದೇಶ ಯಾವುದು? ಪಾರಸಿಯರು, ಕುಶ್ಯರು, ಪುಟ್ಯರು, ಗೊಮೆರಿಯರು, ತೊಗರ್ಮ ಅಂದ್ರೆ ಪಾರಸಿ ಅಂದ್ರೆ ಇರಾನ್ ದೇಶ ಮಾತ್ರವಲ್ಲ, ಕುಶ್ ಅಂದ್ರೆ ಇಥಿಯೋಪಿಯಾದವರು, ಫೂಟ್ಯರ್ ಎಂಬುದಾಗಿ ಹೇಳ್ಬೇಕಾದ್ರೆ ಇರಾಕ್ನವರು ಮಾತ್ರವಲ್ಲದೆ, ಗೊಮೆರಿಯರ್ ಅಂದರೆ ರಷ್ಯಾದವರು, ತೊಗರ್ಮ ಅಂದರೆ ಸಿರಿಯನ್ಸ್ ಎಂಬುದಾಗಿ ಈಗಾಗಲೇ ನಾವು ಅವರು ಮಾತ್ರವಲ್ಲದೆ ಇನ್ನು ಅನೇಕ ದೇಶಗಳವರು ಏನು ಮಾಡ್ತಾರೆ? ಇವರೊಟ್ಟಿಗೆ ತಂಡಗಳಾಗಿ ಸೇರಿ ಬರ್ತವೆ. ಈ ತಂಡದ ಕುರಿತಾಗಿಯೇ ಈ ತಂಡಕ್ಕೆ ಮುಂದಾಳತ್ವ ಯಾರು ವಹಿಸುವುದು? ಗೋಗ, ಟರ್ಕಿ ದೇಶದ ರಾಜನು, ಟರ್ಕಿ ದೇಶದ ಪ್ರೆಸಿಡೆಂಟ್ ಏನು ಮಾಡ್ತಾ ಈ ಒಂದು ಎಲ್ಲ ತಂಡಗಳಿಗೆ ಆ ಯುದ್ಧದಲ್ಲಿ ಮುಂದಾಳತ್ವ ವಹಿಸುತ್ತಾನೆ. ಪ್ರಿಯರೇ, ಓಕೆ, ಮುಂದೆ ಓದಿ. ನಿನ್ನೊಂದಿಗೆ ಕೂಡಿ ಬಂದಿರುವ ಎಲ್ಲ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೊ. ದೇವರು ಹೇಳ್ತಾ ಇದ್ದಾನೆ ಯಾರಿಗೆ? ಇಸ್ರೇಲ್ ಜನಾಂಗಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ, ಗೋಗ್ಮಾಗು ಯುದ್ಧ ಮಾಡಲಿಕ್ಕೆ ನಿನ್ನನ್ನು ಸಿದ್ಧ ಮಾಡಿಕೊ ಎಂಬುದಾಗಿ ಅವನಿಗೆ ಹೇಳ್ತಾ ಇದ್ದಾನೆ. ನೋಡಿ, ದೇವರ ಒಂದು ಪ್ಲಾನ್ ಪ್ರಿಯರೇ ಅನೇಕ ಸಲ ನಮಗೆ ಅರ್ಥ ಆಗುವುದಿಲ್ಲ. ಏಷ್ಯಾ ಪುಸ್ತಕ 55 ಅಧ್ಯಾಯ 8-9 ವಾಕ್ಯ ಓದಿ. ಅದೇನು ಹೇಳ್ತಾನೆ ದೇವರು ನೋಡಿ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ನಾವು ಏನು ಯೋಚನೆ ಮಾಡ್ತೇವೆ ಆ ರೀತಿಯಲ್ಲಿ ದೇವರು ಯೋಚನೆ ಮಾಡುವ ದೇವರ ಪ್ಲಾನೇ ಬೇರೆ, ದೇವರ ಯೋಜನೆ ಬೇರೆ. ಸೈತಾನನೇ ಕನ್ಫ್ಯೂಸ್ ಆಗಿಬಿಡ್ತಾನೆ. ಸೈತಾನನ್ನೇ ದೇವರು ನೋಡಿ, ಯೋಬನ ಜೀವಿತದಲ್ಲಿ ಸೈತಾನನ್ನು ದೇವರು ಯೂಸ್ ಮಾಡಿದೆ. ಸೈತಾನನಿಗೆ ಗೊತ್ತೇ ಆಗಲಿಲ್ಲ. ಸೈತಾನನಿಗೆ ಯೋಬನಿಗೆ ಡಬಲ್ ಬ್ಲೆಸ್ಸಿಂಗ್ ಸಿಗ್ತದೆ ಎಂಡಲ್ಲಿ ಅಂತ ಮುಂಚೆ ಗೊತ್ತಿದ್ರೆ ಆತನು ಯೋಬನನ್ನು ತೊಂದರೆ ಮಾಡಿ ಹೋಗ್ತಿದ್ನ ಖಂಡಿತ ಹೋಗ್ತಾ ಇರಲಿಲ್ಲ. ಅವನಿಗೆ ಭವಿಷ್ಯ ಗೊತ್ತಿಲ್ಲ. ಸೈತಾನಿಗೆ ಭವಿಷ್ಯ ಗೊತ್ತಿರೋ ದೇವರು ಮಾತ್ರ, ಸೈತಾನಿಗೆ ಭವಿಷ್ಯ ಗೊತ್ತಿಲ್ಲ. ಇದು ಚೆನ್ನಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳೋದು. ಜ್ಞಾನಕ್ಕೆ 19:21 ಓದಿ. ಪ್ರಾಬ್ಸ್ 19:21. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ. ಯೆಹೋವನ ಸಂಕಲ್ಪವೇ ಈಡೇರುವುದು. ಯಾರ ಸಂಕಲ್ಪ ಈಡೇರ್ತದೆ? ಯೆಹೋವನ ಸಂಕಲ್ಪವೇ ಈಡೇರ್ತದೆ. ದೇವರು ಏನು ಹೇಳಿದ್ದಾನೋ, ದೇವರೇ ನುಡಿದಿದ್ದಾನೋ ವಾರ್ತೆಯ ಮೂಲಕ ಅದು 100ಕ್ಕೆ 100%. ಮತ್ತಾಯ 5:8-18 ಪ್ರಕಾರ ಒಂದು ಬೊಟ್ಟು ಬಿಂದು ಕೊಮ ಸಮೇತವಾಗಿ ಅದು ನೆರವೇರಲೇಬೇಕು ಪ್ರಿಯರೇ. ಅಲ್ಲಲ್ಯ, ಅದಕ್ಕೆ ಯಾವುದೇ ವಿಧವಾದ ಬದಲಾವಣೆ ಇಲ್ಲ ಎಂಬುದಾಗಿ ಚೆನ್ನಾಗಿ ನಾವು ತಿಳಿದುಕೊಳ್ಳತಕ್ಕ ದೇವರ ವಾಕ್ಯವು ನೆರವೇರಲಿಕ್ಕೆ ಹೋಗ್ತಾ ಇದೆ. ಮನುಷ್ಯನ ಮನಸ್ಸಲ್ಲಿ ಅನೇಕ ಸಂಕಲ್ಪ, ಆದರೆ ಯಾರ ಸಂಕಲ್ಪ ನೆರವೇರ್ತದೆ? ದೇವರ ಸಂಕಲ್ಪ ನೆರವೇರ್ತದೆ. ಏಷ್ಯಾ 14:24-27 ವಾಕ್ಯ ನೋಡ್ತಾ ದೇವರು ಈ ಒಂದು ಅಶ್ಶೂರಿಗೆ ವಿರೋಧವಾಗಿ ತನ್ನ ಕೈ ಎತ್ತುವುದರ ಕುರಿತಾಗಿ ನೋಡ್ತಾ ಮತ್ತೆ ದೇವರು ಕೈ ಚಾಚಿದ್ದು ಯಾರು ತಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಓದಿ ಸಿಕ್ಕಿದ್ರೆ ಓದಿ. ಏಷ್ಯಾ 14:24-27 ವಾಕ್ಯ. ಸೇನಾಧೀಶ್ವರನಾದ ಯೆಹೋವನು ಆಣೆ ಇಟ್ಟು ಹೇಳುವುದೇನೆಂದರೆ ನಾನು ಸಂಕಲ್ಪಿಸಿದ್ದೇ ನೆರವೇರುವುದು. ನಾನು ಸಂಕಲ್ಪಿಸಿದ್ದೇ ನೆರವೇರ್ತದೆ ಅಂತ ದೇವರು ಹೇಳ್ತಿದ್ದಾನೆ. ಉದ್ದೇಶಿಸಿದ್ದೇ ನಿಲ್ಲುವುದು. ಏನ್ ನಾನು ಉದ್ದೇಶಿಸಿದ್ದೇನೆ ಅದು ಮಾತ್ರ ನಿಲ್ತದೆ. ಖಂಡಿತ. ಅಶ್ಶೂರ್ಯರನ್ನು ಸಿರಿಯ ದೇಶದವರನ್ನು ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುತ್ತೇನೆ. ಆಗ ಅವರು ಹೂಡಿದ ನೊಗವು ಯಾರು? ಇಸ್ರೇಲ್ ಜನರಿಗೆ ವಿರುದ್ಧವಾಗಿ ಹೂಡಿದಂತ ನೊಗ ನನ್ನ ಜನರಿಂದ ತೊಲಗಿ ಹೊರಿಸಿದ ಹೊರೆಯು
ಕೈಯು ನನ್ನ ಜನರ ಹೆಗಲಿಗೆ ದೂರವಾಗುವುದು. ಇದೇ ಲೋಕದಲ್ಲೆಲ್ಲ ನೆರವೇರಬೇಕಾದ ನನ್ನ ಉದ್ದೇಶ ಇದೇ ಜನಾಂಗಗಳ ಮೇಲೆಲ್ಲ ಚಾಚಿದ ನನ್ನ ಕೈ ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ. ಅದನ್ನು ಯಾರು ವ್ಯರ್ಥಪಡಿಸುವರು? ಆತನ ಕೈ ಚಾಚಿದೆ ಹಿಂದಕ್ಕೆ ತಳ್ಳುವವರು ಯಾರು ಎಂಬುದೇ ದೇವರು ಉದ್ದೇಶಿಸಿದ್ದು ಅದು 100% ನೆರವೇರಲೇಬೇಕು. ದೇವರ ವಾರ್ತೆಯು 100% ನೆರವೇರಲೇಬೇಕು. ಜ್ಞಾನೋಕ್ತಿ 21:31 ಕೂಡ ಬಡಿ, ಯುದ್ಧ ದಿನಕ್ಕಾಗಿ ಅಶ್ವಬಲವು ಸಿದ್ಧವಾಗಿದ್ರು, ಜಯ ಮಾತ್ರ ಯೆಹೋವನಿಂದ ಬರುವಂತದ್ದು. ಓದಿ. ಅಶ್ವಬಲವು ಯುದ್ಧ ಸನ್ನದ್ಧವಾಗಿದ್ದರು ಜಯವು ಯೆಹೋವನಿಂದ. ಎಷ್ಟೇ ದೊಡ್ಡ ಜನಾಂಗಗಳು ಇಸ್ರೇಲ್ಗೆ ವಿರೋಧವಾಗಿ ಬಂದರೂ ಜಯ ಸಿಗುವಂಥದ್ದು ದೇವರಿಂದ. ತನ್ನ ಜನರಿಗೆ ದೇವರು ಏನು ಮಾಡ್ತಾನೆ? ಜಯವನ್ನು ಉಂಟು ಮಾಡುವ ದೇವರೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಈ ತಂಡದೊಟ್ಟಿಗೆ ದೇವರು ಮಾತಾಡ್ತಾನೆ. ಯಾರೊಟ್ಟಿಗೆ? ಗೋಗ ಮತ್ತು ಅವನ ತಂಡದೊಟ್ಟಿಗೆ, ನಿನ್ನೊಂದಿಗೆ ಕೂಡಿ ಬಂದ ತಂಡಗಳೊಟ್ಟಿಗೆ ನೀನು ಏನಾಗಬೇಕು? ಸಿದ್ಧವಾಗು. ಯಾಕೆ ಸಿದ್ಧವಾಗು? ಇಸ್ರೇಲ್ಗೆ ವಿರೋಧ ಯುದ್ಧ ಮಾಡಲಿಕ್ಕೆ ಅಲ್ಲಲ್ಯ. ಆದರೆ ದೇವರು ಜಯ ಹೇಳ್ತಾ ಇಲ್ಲ. ಜಯ ಯಾರಿಗೆ ಸಿಗೋದು? ದೇವ ಜನರಿಗೇನೇ ಜಯ. ಮೊಂಡನಾಗಿ ಗೋಗನು ಬರ್ತಾ ಇದ್ದಾನೆ. ಯಾರೊಟ್ಟಿಗೆ? ಉಳಿದ ಎಲ್ಲ ದೇಶಗಳ ಜೊತೆಯಲ್ಲಿ ಸೇರಿಕೊಂಡು ಈ ಯುದ್ಧದಲ್ಲಿ, ನಾನು ಆವಾಗಲೇ ಹೇಳಿದ್ದೇನೆ, ಗೋಗ್ ಮಾಗೋಗ್ ಯುದ್ಧದಲ್ಲಿ ಜಯ ಯಾರಿಗೆ ಗೊತ್ತುಂಟಾ? ಇಸ್ರೇಲ್ ಜನಾಂಗಕ್ಕೇ ಜಯ ಸಿಗುವಂಥದ್ದು, ಇಸ್ರೇಲ್ ದೇಶಕ್ಕೇ ಜಯ ಸಿಗುವಂಥದ್ದು. ಇಸ್ರೇಲ್ ಪರ್ವತಗಳಲ್ಲಿ ಈ ಎಲ್ಲ ಗುಮ್ಮಿ ಸೈನಿಕರೆಲ್ಲ ಸತ್ತು ಬೀಳ್ತಾರಂತೆ. ನಾವು 14ನೇ ವಾಕ್ಯದಿಂದ ನಾವು 23ನೇ ವಾಕ್ಯದವರೆಗೆ ಓದಿದ್ರೆ ಗೊತ್ತಾಗ್ತದೆ. ಈಗ ಓದಲಿಕ್ಕೆ ಸಮಯ ಇಲ್ಲ ಪ್ರಿಯರೇ. ಯಾವ ರೀತಿ ದೇವರು ವಧೆಗೂ ವ್ಯಾಧಿಗೂ ಅವರನ್ನು ಅಲ್ಲಿ ಗುರಿ ಮಾಡ್ತಾನೆ ಎಂಬುದು ನೋಡ್ತೇವೆ. ಆದರೆ ಇದು 3ನೇ ಜಾಗತಿಕ ಯುದ್ಧವಾಗಿದೆ. ಇದು ಯಾವಾಗ ನಡೆಯುವಂಥದ್ದು ಪ್ರಿಯರೇ? ಅಧರ್ಮ ಸ್ವರೂಪನಾದ ಕ್ರಿಸ್ತ ವಿರೋಧಿ ಬಹಿರಂಗವಾಗಿ ಭೂಮಿಯಲ್ಲಿ ಕಾಣಿಸೋಕ್ಕಿಂತ ಮುಂಚೆ, ರ್ಯಾಪ್ಚರ್ಗೆ ಮುಂಚೆ, ರ್ಯಾಪ್ಚರ್ ನಂತರ ಆಗಿರ್ಬೋದು. ಆದರೆ ಅದರ ಸ್ವರೂಪನಾದ ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಬಹಿರಂಗ ಕಾಣಿಸ್ಕೊಳ್ಳೋಕ್ಕೆ ಮುಂಚೆ ಈ ಯುದ್ಧ ನಡೀಲಿಕ್ಕೆ ಹೋಗುತ್ತದೆ. ಇದೇ 3ನೇ ಜಾಗತಿಕ ಯುದ್ಧ ಎಂಬುದು ಚೆನ್ನಾಗಿ ತಿಳ್ಕೊಳ್ಬೇಕು. 4ನೇ ಜಾಗತಿಕ ಯುದ್ಧ ಯಾವುದಾಗಿದೆ? ಅರ್ಮೆಗೆದ್ದೋನ್ ಯುದ್ಧ. ನಾವು 16ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯದಲ್ಲಿ ನಾವು 14ನೇ ವಾಕ್ಯದಿಂದ ಓದ್ತೇವೆ. ಈ ಅರ್ಮೆಗೆದ್ದೋನ್ ಯುದ್ಧಕ್ಕೆ ಸಂಬಂಧವಾಗಿ ಹೇಗೆ 3 ದುಷ್ಟಾತ್ಮಗಳು, ಈ ಕಪ್ಪೆಂತರ ದುಷ್ಟಾತ್ಮಗಳು ಈ ಭೂರಾಜರನ್ನು ಈ ಅರ್ಮೆಗೆದ್ದೋನ್ ಯುದ್ಧಕ್ಕಾಗಿ ಇಸ್ರೇಲ್ ದೇಶಕ್ಕೆ ವಿರೋಧವಾಗಿ ಅಲ್ಲಿ ಸೇರಿಸುತ್ತವೆ ಎಂಬುದಾಗಿ ನೋಡ್ತೇವೆ. ಪ್ರಕಟಣೆ 19ನೇ 12-21 ವಾಕ್ಯದಲ್ಲಿ ಕೂಡ ನಾವು ಈ ಯುದ್ಧದಲ್ಲಿ ಕ್ರಿಸ್ತ ವಿರೋಧಿ, ಅಂದರೆ ಅಧರ್ಮ ಸ್ವರೂಪನಾದ ಕ್ರಿಸ್ತ ವಿರೋಧಿ ಮತ್ತು ಅವನಿಗೆ ಸಹಾಯಕನಾಗಿ ನಿಂತಹ ಸುಳ್ಳು ಪ್ರವಾದಿ ಜೀವಂತವಾಗಿ ಸೆರೆ ಹಿಡಿಯಲ್ಪಟ್ಟು ಏನಾಗ್ತಾರೆ? ಅವರು ಬೆಂಕಿಯ ಕೆರೆಗೆ, ನಿಜವಾದ ನರಕಕ್ಕೆ ದೊಬ್ಬಲ್ಪಡುತ್ತಾರೆ. ಫಸ್ಟ್ ಇನಾಗ್ರೇಟ್ ಮಾಡೋದು ಈ ಅಗ್ನಿ ನರಕ, ನಿಜವಾದ ನರಕ. ಇಲ್ಲಿವರೆಗೆ ಯಾರನ್ನು ಬೆಂಕಿಯ ಕೆರೆಯಲ್ಲಿ ನರಕದಲ್ಲಿ ಹಾಕಲಿಲ್ಲ. ಈಗ ರಕ್ಷಣೆ ಇಲ್ಲದೆ ಸಾಯುವವರೆಲ್ಲರೂ ಹೋಗುವುದು ಉಪದ್ರವ ಸ್ಥಳಕ್ಕೆ, ಟೋರ್ಮೆಂಟ್ ಪ್ಲೇಸ್ಗೆ. ಇದರ ಕುರಿತ ಕಳೆದ ಅಧ್ಯಯನಗಳಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದೇನೆ. ಆದರೆ ಫಸ್ಟ್ ಈ ಅಗ್ನಿ ಕಡಲು, ಈ ಬೆಂಕಿಯ ಕೆರೆ, ನರಕವನ್ನು ಇನಾಗ್ರೇಟ್ ಮಾಡುವಂಥದ್ದು ಯಾರಾಗಿದ್ದಾರೆ? ಈ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ ಎಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ಇದು 4ನೇ ಜಾಗತಿಕ ಯುದ್ಧದ ಕೊನೆಯಲ್ಲಿ, ಅಂದರೆ ಈ ಅರ್ಮೆಗೆದ್ದೋನ್ ಯುದ್ಧದ ಕೊನೆಯಲ್ಲಿ ನಡೆಯುವಂಥ ಇದು ಸಂಭವವಾಗಿದೆ. 5ನೇ ಜಾಗತಿಕ ಯುದ್ಧ ಯಾವಾಗ ನಡೀತದೆ? 1000 ವರ್ಷದ ಮಿಲಿನಿಯಂ ನಂತರ ಸೈತಾನನ ಬಿಡ್ತಾರೆ. ಆವಾಗ ಏನಾಗ್ತದೆ? ಅವನು 7-10, ಪ್ರಕಟಣೆ 20ನೇ 7-10 ವಾಕ್ಯದ ಓದ್ತೇವೆ. ಗೋಗ್ ಮಾಗೋಗ್ ಜನಾಂಗಗಳನ್ನು 4 ಲೋಕದ 4 ದಿಕ್ಕುಗಳಿಂದ ಅವನೇ ಕುಡಿತ. ಅಲ್ಲಿ ಎಜೆಕಿಯೇಲ್ 38ರಲ್ಲಿ ಗೋಗನ್ ಯಾರು? ಟರ್ಕಿ ದೇಶದ ಅರಸ, ಒಬ್ಬ ವ್ಯಕ್ತಿ ಆಗಿದ್ದಾನೆ, ಮನುಷ್ಯ ಅವನು. ಆದರೆ ಇಲ್ಲಿ ಈ ಗೋಗ್ಮಾಗು ಯುದ್ಧದಲ್ಲಿ ಯಾರು 4 ದಿಕ್ಕಿನ ಗೋಗ್ಮಾಗು ಜನಾಂಗಗಳನ್ನು ಒಟ್ಟುಗೂಡಿಸುವಂಥದ್ದು? ಸ್ವತಃ ಸೈನಿಕನು. ಇದು 1000 ವರ್ಷದ ಮಿಲೇನಿಯಂ ನಂತರ ನಡೆಯಬೇಕಾದ ಯುದ್ಧ 5ನೇ ಜಾಗತಿಕ ಮಹಾಯುದ್ಧವಾಗಿದೆ ಎಂಬುದ ಪ್ರಕಟಣೆ 20 7-10ನೇ ವಾಕ್ಯದ ಯುದ್ಧ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು, ಕನ್ಫ್ಯೂಷನ್ ಆಗಬಾರ್ದು. ವಾಕ್ಯ ಒಂದರ ನಾವು ಸರಿಯಾಗಿ ವಾಕ್ಯ ಅರ್ಥ ಮಾಡಿಕೊಂಡು ಎಲ್ಲಿ ಕೂಡ ಗೊಂದಲ ಇರಲ್ಲ, ಎಲ್ಲಿ ಕೂಡ ಕನ್ಫ್ಯೂಷನ್ ಇರಲ್ಲ ಪ್ರಿಯರೇ. ಅನೇಕರು ಗೊಂದಲಕ್ಕೆ ಹೋಗ್ತಾರೆ. ಎಜೆಕಿಯೇಲ್ 38-39 ಅಧ್ಯಾಯ ಮತ್ತು ಅರ್ಮೆಗೆದ್ದೋನ್ ಯುದ್ಧ ಒಂದೇ ಎಂಬುದಾಗಿ ಅಲ್ಲಿ ಜೋಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ವಿಷಯ ಬೇರೆ ಇದೆ, ಈ ಅರ್ಮೆಗೆದ್ದೋನ್ ಯುದ್ಧದ ವಿಷಯವು ಬೇರೆ. ಅಥವಾ ಈ ಎಜೆಕಿಯೇಲ್ 38-39 ಗೋಗ್ಮಾಗ್ ಯುದ್ಧ, ಅಥವಾ ಈ ಪ್ರಕಟಣೆ 20ನೇ ಅಧ್ಯಾಯದ 7-10 ವಾಕ್ಯದ ಈ ಗೋಗ್ಮಾಗ್ ಯುದ್ಧವನ್ನು ಒಂದು ಮಾಡಲಿಕ್ಕೆ ನೋಡ್ತಾರೆ. ಇಲ್ಲ,
ಇದು ಬೇರೆ ಬೇರೆ ಯುದ್ಧಗಳೆಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿ ಒಟ್ಟಿಗೆ ಟೋಟಲ್ ಜಾಗತಿಕ 5 ಮಹಾಯುದ್ಧಗಳು, ಈಗಾಗಲೇ 2 ಯುದ್ಧಗಳು ಗತಿಸಿ ಹೋಗಿದೆ. ಕ್ರಿಸ್ತಶಕ 1914ರಿಂದ ಕ್ರಿಸ್ತಶಕ 1918ರವರೆಗೆ ಮೊದಲ ಜಾಗತಿಕ ಯುದ್ಧ ನಡೆಯಿತು. ನಂತರ ಕ್ರಿಸ್ತಶಕ 1939ರಿಂದ ಕ್ರಿಸ್ತಶಕ 1945ರವರೆಗೆ 2ನೇ ಜಾಗತಿಕ ಯುದ್ಧ ನಡೆಯಿತು. ಈಗ ನಡೆಯಬೇಕಾಗಿದೆ 3ನೇ ಜಾಗತಿಕ ಯುದ್ಧ ಪ್ರಿಯರೇ. ಅದಕ್ಕಾಗಿ ಈಗಾಗಲೇ ಏನಾಗಿದೆ, ಈ ಒಂದು ಬೂದಿ ಮುಚ್ಚಿದ ಕಂಟನಂತೆ ಇಸ್ರೇಲ್ ಮತ್ತು ಪಲಸ್ತೀನ್ ಮಧ್ಯದಲ್ಲಿ ಏನಾಗಿದೆ, ಈಗ ಒಂದು ಪರಿಸ್ಥಿತಿಯು ಆರಿದ ಬೂದಿ ಮುಚ್ಚಿದ ಕೆಂಡದಾಗಿರುವಂಥದ್ದನ್ನು ನಾವಿತ್ತು ಕಾಣ್ತದೆ. ಇದು ಸ್ಟಾರ್ಟಿಂಗ್ ಮಾತ್ರ, ಇಲ್ಲಿಂದ ಸ್ವಲ್ಪ ಹಂತವಾಗಿ ಈ ಗೋಗ್ ಯುದ್ಧಕ್ಕೆ ಈ ಪರಿಸ್ಥಿತಿ ತಿರುಗುತ್ತದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ್ದಾನೆ, ಲೂಕ 21, 34, 35, 36 ವಾಕ್ಯದಲ್ಲಿ ಹೇಳಿದ್ದಾನೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ, ನಿಮ್ಮ ವಿಷಯದಲ್ಲಿ ಜಾಗರೂಕ. ಅತಿ ಭೋಜನ ಮಡದಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿನವು ಪಕ್ಕನೆ ಉರುಳಿನಂತೆ ನಿಮ್ಮ ಮೇಲೆ ಬಂದಿತು. ಬರುವುದಕ್ಕಿರುವ ಇವೆಲ್ಲವುಗಳನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಮನುಷ್ಯಕುಮಾರನ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗುವುದಕ್ಕಾಗಿ ಏನು ಮಾಡಬೇಕು, ಎಲ್ಲ ಕಾಲದ ದೇವರಿಗೆ ವಿಜ್ಞಾಪನೆ ಮಾಡಬೇಕಂತ ಕಲಿಸಿ ಹೇಳಿದ್ದಾನೆ ಅಲ್ಲಿ. ಇದು ಬೇರೆಯವರಿಗೆ ವಿಜ್ಞಾಪನೆ, ಅರಸುಗಳಿಗೆ ವಿಜ್ಞಾಪನೆಯೋ, ರಾಜರಿಗಾಗಿ ವಿಜ್ಞಾಪನೆಯೋ, ಲೋಕದ ಜನರಿಗೆ ವಿಜ್ಞಾಪನೆ ಅಲ್ಲ. ಈ ವಾಕ್ಯ ಸರಿ ಅರ್ಥ ಮಾಡಿಕೊಳ್ಳಿ. ನೋಡಿ, ಮೊದಲು ನಮ್ಮ ಕುರಿತು ಜಾಗೃತಿಕರಾಗಿರಬೇಕು. ಎಫೆಸರ್ 4:27, ಸೈತಾನಿಗೆ ಅವಕಾಶ ಕೊಡಬೇಡಿ. ನಾನು ಎಲ್ಲ ವಿವರಣೆ ಕೊಡೋದಿಲ್ಲ. ಈ ವಾಕ್ಯವನ್ನು ಕಳೆದ 2-3 ವಾರದಿಂದ ಏನು ಚರ್ಚಲ್ಲಿ ನಾನು ಭಾನುವಾರದ ಸಂದೇಶದಲ್ಲಿ ನಾನು ಇದನ್ನು ವಿವರಿಸಿದ್ದೇನೆ. ಬೇಕಾದರೆ ಯೂಟ್ಯೂಬಲ್ಲಿ ಅದು ಇರ್ಬೋದು, ನೀವು ಅದು ನೋಡ್ಬೋದು. ಅತಿ ಭೋಜನದ ಮಾಡೋದು ಅಮಲಿನಿಂದಲೂ ಪ್ರಪಂಚಿಂತಕಂದಲೂ ನಿಮ್ಮ ಹೃದಯ ಭಾರವಾಗಿರಲಾಗಿ ಆ ದಿನ, ಯಾವ ದಿನ, ರ್ಯಾಪ್ಚರ್, ಎತ್ತಲ್ಪಡುವಿಕೆ, ಯೇಸುವಿನ ರಹಸ್ಯ ಬರೋಣ ಪಕ್ಕನೆ ಹೇಗೆ ಬಂದೆ, ಉರ್ಲಿನಂತೆ. ಯಾಕೆ ಉರ್ಲಿನಂತೆ ಬರಬೇಕು? ಯಾರಿಗೆ ಮಾತಾಡ್ತೇನೆ ಸ್ವಾಮಿ? ಕ್ರೈಸ್ತ ಸಭೆಯೊಟ್ಟಿಗೆ ಮಾತಾಡ್ತಿದ್ದಾನೆ. ವಾರ್ನೆಗಾರಂತ ದೇವರ ಮಕ್ಕಳೊಂದಿಗೆ ದೇವರು ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ. ನಿಮ್ಮ ಕುರಿತು ಎಚ್ಚರಿಕವಾಗಿರಿ. ಯಾರಿಗೆ? ಲೋಕ ಜನರಿಗೆ ಹೇಳ್ತಾ ಇಲ್ಲ ವಾಕ್ಯ. ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನಸ್ಸಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಕರ್ತನು ಸ್ಪಷ್ಟವಾಗಿ ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. ಪ್ರಿಯರೇ, ನಿಮ್ಮ ವಿಷಯದಲ್ಲಿ ಜಾಗೃತಿಗೆ ಆಗಿರಿ. ಅತಿ ಭೋಜನ ಮಾಡೋದ್ರಿಂದಲೂ ಅಮಲಿನಿಂದಲೂ ಪ್ರಪಂಚ ಚಿಂತೆಗಳಿಂದಲೂ ನಿಮ್ಮ ಹೃದಯ ಭಾರವಾಗಿರಲಾಗಿ ಆ ದಿನವು ನಿಮ್ಮ ಮೇಲೆ ಹೇಗೆ ಬಂದಿತ್ತು? ಪಕ್ಕನೆ ಉರ್ಲಿನಂತೆ ಬಂದಿತ್ತು. ನಮ್ಮ ಮೇಲೆ ಅದು ಉರ್ಲಿನಂತೆ ಬರಬಾರ್ದು. ಈಗ ಬಂದರೆ ನಾನು ಹೋಗ್ತೇನೆ ಸ್ವಾಮಿ, ಈಗ ಏಸು ಬಂದರೆ, ರಹಸ್ಯ ಬರಣಿದ್ರೆ ಎತ್ತಲ್ಪಡ್ತೇನೆ. ಆ ದೃಢತೆಯೊಂದಿಗೆ, ಆ ನಿಶ್ಚಯದೊಂದಿಗೆ ನಾನು ಮತ್ತು ನೀವುಗಳು ಈ ಭೂಮಿಯಲ್ಲಿ ಜೀವನ ಮಾಡಬೇಕು ಪ್ರಿಯರೇ. ಮತ್ತೆ ಅಲ್ಲಿ ಹೇಳ್ತದೆ, ಬರುವುದಕ್ಕಿರುವ ಈ ಎಲ್ಲ ವಿಷಯಗಳಿಂದ, ಸಂಗಮಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ. ಯಾಕೆ ವಿಜ್ಞಾಪನೆ ಮಾಡಬೇಕು? ಎಲ್ಲ ಕಾಲದಲ್ಲಿ ಬರುವುದಕ್ಕಿರುವ ಈ ಎಲ್ಲ ಸಂಘ ತಪ್ಪಿಸಿಕೊಳ್ಳುವುದಕ್ಕೆ ಈಗಿನ ಪ್ರಾರ್ಥನೆ ಮಾಡಬೇಕು. ಕರ್ತನೇ, ಆ ಯುದ್ಧದಲ್ಲಿ ನಾನು ಇರಬಾರ್ದಪ್ಪ. ಕರ್ತನೇ, ಈ ಒಂದು ಕೊರೋನಾದಿಂದ ನನ್ನನ್ನು ತಪ್ಪಿಸು, ಜನರನ್ನು ತಪ್ಪಿಸು ಪ್ರಾರ್ಥಿಸಬೇಕು. ಎಲ್ಲ ಕರ್ತನೆ, ಕ್ರಿಸ್ತ ವಿರೋಧಿಯ ದೊರೆತಲ್ಲಿ ನಾವು ಇರಬಾರ್ದಪ್ಪ, ಈ ದುಷ್ಟ ಆಡಳಿತದಿಂದ ತಪ್ಪಿಸು. ಇವೆಲ್ಲ ವಿಷಯಗಳಿಗಾಗಿ ಬರುವುದಕ್ಕಿರುವ ಎಲ್ಲ ವಿಷಯಗಳು ಲೂಕ 21ನೇ ಅಧ್ಯಾಯದಲ್ಲಿ ನಾವು 5ನೇ ವಾಕ್ಯದಿಂದ 33 ವಾಕ್ಯದವರೆಗೆ ಓದಿದ್ರೆ ನಡೆಯಕ್ಕಿರುವ ಸಂಭವಗಳ ಕುರಿತು ಕರ್ತನೆ ಯೇಸು ಹೇಳಿದ್ದಾನೆ. ಇವೆಲ್ಲವನ್ನು ತಪ್ಪಿಸಿಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಯಾವಾಗಲೂ ಪ್ರಾರ್ಥನೆಯೊಂದಿಗೆ ಎಚ್ಚರವಾಗಿರಬೇಕು. ಎಲ್ಲ ಕಾಲದಲ್ಲಿ ದೇವರು ವಿಜ್ಞಾಪನೆ ಮಾತ್ರವಲ್ಲ, ಕ್ರಿಸ್ತನ ಮುಂದೆ ಶಕ್ತವಾಗಿ ನಿಲ್ಲುವುದಕ್ಕೆ ಶಕ್ತರಾಗಬೇಕಾಗಾದರೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡಬೇಕು. ಯಾಕಂದರೆ 1 ಯೋಹನ 2:28 ಹೇಳ್ತದೆ, 1 John 2:28 ಹೇಳ್ತದೆ. ಕರ್ತನಾದ ಯೇಸು ಓದಿ 1 John 2:28 ಓದಿ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲೇ ನೆಲೆಗೊಂಡಿರೋಣ. ನೋಡಿ, ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲುವುದಕ್ಕೆ ನಾಚಿಕೆ ಪಡೆದಾಗ ಏನು ಮಾಡಬೇಕು? ಈಗ ನಾಚಿಕೆ ಪಡೆದಿರಬೇಕಾದ್ರೆ ನಾವು ಆತನಲ್ಲಿ ಧೈರ್ಯದೊಂದಿಗೆ ನೆಲೆಗೊಂಡಿರಬೇಕು. ಆತ ನೆಲೆಗೊಂಡಿದ್ರೆ ಧೈರ್ಯದಿಂದ ನಿಲ್ಲುವುದಕ್ಕೆ ಆತನ ಮುಂದೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ಪ್ರಾರ್ಥನೆ ವಿಜ್ಞಾಪನೆ ಬರುವುದಕ್ಕಿರುವ ಸಂಭವಗಳನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ, ಎರಡನೇದಾಗಿ ಕ್ರಿಸ್ತನ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗುವುದಕ್ಕಾಗಿಯೇ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ಮಾಡ್ತಾ ಇರಬೇಕು. ಇನ್ನೂ ಕಠಿಣ ದಿವಸಗಳು ಬರಲಿಕ್ಕಿದೆ. 2 ತಿಮೋಥಿ 3:1 ಹೇಳ್ತದೆ, 2 ತಿಮೋಥಿ 3:1, ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತದೆ, ಕಠಿಣ ಸಮಯಗಳು ಬರ್ತದೆ. ಆದರೆ ದೇವರ ಮಕ್ಕಳು ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ಪ್ರಾರ್ಥಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ.
ರಾಜ್ಯಕ್ಕಾಗಿ ದೇಶಕ್ಕಾಗಿ ಪ್ರಾರ್ಥಿಸುವ, ಎಲ್ಲಕ್ಕಿಂತ ಹೆಚ್ಚು ದೇವ ಜನರನ್ನು ಪ್ರೊಟೆಕ್ಟ್ ಮಾಡೋದಕ್ಕಾಗಿ ನಾವು ಪ್ರಾರ್ಥಿಸುವ. ಇಂಥ ಸಂಭವಗಳಿಂದಲೇ ತಪ್ಪಿಸು ಎಂಬುದೇ ಪ್ರಾರ್ಥಿಸುವುದಕ್ಕೆ ನಾವು ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಯಾರು ಹಿಂಜಾರಿ ಹೋಗಬಾರದು ಸ್ವಾಮಿ, ಯಾರು ಕೂಡ ನಂಬಿಕೆಯಲ್ಲಿ ಕುಗ್ಗಿ ಹೋಗಬಾರದು ಸ್ವಾಮಿ, ಯಾರು ಕುಗ್ಗಿ ಹೋಗಬಾರ್ದು, ನಂಬಿಕೆ ಬಿಟ್ಟು ಹೋಗಬಾರ್ದು ಸ್ವಾಮಿ. ನಾವು ಪ್ರಾರ್ಥಿಸಬೇಕು ಪ್ರಿಯರು. ಇಂಥ ಸಂಭವಗಳು ಬರ್ತಾ ಇದೆ, ಇದರಿಂದ ಜನರು ತಪ್ಪಿಸಿಕೊಳ್ಬೇಕು. ಯಾರು ಕೂಡ ಕರ್ತನೆ ಪಾಪದಲ್ಲಿ ಬಿದ್ದು ಹೋಗಬಾರದು, ಪಾಪದಲ್ಲಿ ಮೇಲೆ ಕಠಿಣರಾಗಬಾರದು, ನಂಬಿಕೆ ಹಿಂಜಾರಿ ಹೋಗಬಾರ್ದಪ್ಪ, ನಿನ್ನ ಮೇಲೆ ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದಪ್ಪ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು ಪ್ರಿಯರು. ಇದು ರಾಜರಿಗಾಗಿ ಅರಸುಗಳಿಗಾಗಿ ಇರುವಂಥ ಪ್ರಾರ್ಥನೆ ಅಲ್ಲ. ಇಲ್ಲಿ ಯೇಸು ಹೇಳುವಂಥದ್ದು 1 ತಿಮೋಥಿ ಚಾಪ್ಟರ್ 2 1-4 ಅಲ್ಲಿ ಹೇಳುವಂಥ ಪ್ರಾರ್ಥನೆ ಅದು ರಾಜರಿಗಾಗಿ. ನಾವು ದೇಶದಲ್ಲಿ ಸುಖ ಸಮಾನದಲ್ಲಿ ಕಾಲಕ್ಷೇಪ ಮಾಡುವುದಕ್ಕಾಗಿ ಇರುವ ಆ ಪ್ರಾರ್ಥನೆ. ನಾವು ಭಕ್ತಿಯಲ್ಲಿ ಆರಾಧನೆಗಳನ್ನು ಒಳ್ಳೆ ರೀತಿ ಮಾಡುವುದಕ್ಕೆ ರಾಜರುಗಳ ಹೃದಯವನ್ನು ಮಾರ್ಪಡಿಸಿ ಸಮಾನವಾಗಿ ನಾವು ಇರುವುದು ಹಾಗೆ ಅದಕ್ಕಾಗಿ ನಾವು ಪ್ರಾರ್ಥಿಸುವಂಥ ಪ್ರಾರ್ಥನೆ ಅದು ಇದು ಬರುತ್ತಕ್ಕಿರುವ ಇವೆಲ್ಲ ತಪ್ಪಿಸಿಕೊಳ್ಳುವುದಕ್ಕಾಗಿಯೂ. ಎರಡನೇದಾಗಿ ನಾವು ಮನುಷ್ಯಕುಮಾರ ಯೇಸು ಕ್ರಿಸ್ತನ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗುವುದಕ್ಕಾಗಿ ಪ್ರಾರ್ಥನೆ. ಇದು ಎಲ್ಲ ಕಾಲದಲ್ಲಿ ದೇವರಿಗೆ ನಾವು ವಿಜ್ಞಾಪನೆಯನ್ನು ಮಾಡಬೇಕಂತ ಯೇಸು ಹೇಳ್ತಾ ಇದ್ದಾನೆ ಪ್ರಿಯರೇ. ನಾನು ಎಜೆಕಿಯಲ್ 38 ವಾಕ್ಯ ನಾನು ನಾಳೆಗೆ ಮುಂದುವರಿಸ್ತೇನೆ ಪ್ರಿಯರೇ. ಕಾರಣ ಈಗಾಗಲೇ ಸಮಯ ದಾಟಿ ಹೋಗಿದೆ. ನಾವು ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ದೇವರ ಕೈಗೆ ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಎಷ್ಟೋ ದೇವ ಸೇವಕರು ಸಾಯ್ತಾ ಇದ್ದಾರೆ. ನಿನ್ನೆ ದಿವಸ ನನ್ನ ಒಳ್ಳೆ ಕ್ಲೋಸ್ ಫ್ರೆಂಡ್ ಒಬ್ಬ ಸೇವಕರು ಹಾಸನದಲ್ಲಿ ಸತ್ತು ಹೋದರು ಪ್ರಿಯರೇ. ಅದಕ್ಕೆ ಮೊನ್ನೆಯಿಂದ ನಾನು ಕೇಳ್ತಾ ಇದ್ದೇನೆ, ಇವತ್ತು ಅಲ್ಲಿ ಸೇವಕರು ಸತ್ತೋದು, ಇಲ್ಲಿ ಸೇವಕರು ಸತ್ತೋದ್ರು. ನನ್ನ ಪಕ್ಷ ಅನೇಕ ದೇವ ಸೇವಕರು ಮಾತ್ರವಲ್ಲ ಪ್ರಿಯರೇ, ಅನೇಕ ಕ್ರೈಸ್ತ ಜನರು ಸಾಯ್ತಾ ಇದ್ದಾರೆ. ಕಾರಣ ಯಾರು ಸತ್ರು ಪ್ರಿಯರೇ, ಒಂದು ತಿಳ್ಕೋಬೇಕು, ನನಗೂ ಕೂಡ ಒಂದು ಸಮಯ ಬರ್ತದೆ. ಸ್ಮಶಾನದ ಹೊರಗಡೆ ಒಂದು ಕಡೆ, ಒಂದು ಸ್ಮಶಾನದ ಹೊರಗಡೆ ಒಂದು ಬರೆಯಲ್ಪಟ್ಟಿತ್ತು, ಇಂದು ನಾನು ನಾಳೆ ನೀನು ಎಂಬುದಾಗಿ. ದೇವರ ಮಕ್ಕಳು ನಮಗೆ ಒಂದೇ ಒಂದು ನಿರೀಕ್ಷೆ, ಯಾವಾಗ ಬೇಕಾದರೆ ಮರಣ ಬರಲಿ, ಅಲ್ಲಲಿಯ ನಮಗೆ ಪರಲೋಕದಲ್ಲಿ ಮಾತ್ರ ಹೋಗಬೇಕು, ಆ ನಿತ್ಯತ್ವಕ್ಕೆ ಮಾತ್ರ ಸೇರಬೇಕು. ಮನುಷ್ಯನು ಶಾಶ್ವತವಲ್ಲೇ ಭೂಮಿಯಲ್ಲಿ, ಯಾವಾಗ ಬೇಕಾದರೂ ಸಾಯಬೇಕಾಗಬಹುದು. ಆ ಸಾಯಕ್ಕೆ ಮುಂಚೆ ನಾವು ದೃಢಪಡಿಸಿಕೊಳ್ಬೇಕು, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯಾ, ನಾನು ರಕ್ಷಣೆ ಹೊಂದಿದ್ದೇನಾ, ಯೇಸುನ ಹೃದಯದಲ್ಲಿ ಬಂದಿದ್ದಾನಾ, ನಾನು ಪವಿತ್ರವಾಗಿ ಜೀವನ ಮಾಡ್ತಾ ಇದ್ದೇನಾ. ನಮ್ಮನ್ನು ಪ್ರತಿ ದಿವಸ ನಮ್ಮನ್ನು ಪರೀಕ್ಷಿಸಿಕೊಳ್ಳುವರಾಗಿರಬೇಕು. ಉರುಳಿನಂತೆ ಆ ದಿವಸ ನಮ್ಮ ಮೇಲೆ ಪಕ್ಕನೆ ಅದು ಬರಬಾರ್ದ ಪ್ರಿಯರೇ. ಎಚ್ಚರವಾಗಿರಬೇಕು. ಇವತ್ತಿನ ಬೋಧನೆಗಳನ್ನು ನೋಡ್ತಾ ಇದ್ದೇವೆ. ಅಲ್ಲಲ್ಲಿಯ ನೀತಿವಂತನು, ನಾನು ನೀತಿವಂತನಾಗಿ ಜೀವಿಸ್ತಾ ಇದ್ದೇನೆ, ನಾನು ನೀತಿವಂತನಾಗಿದ್ದೇನೆ, ಅದು ನೀತಿಯಲ್ಲಿ ಮಾತ್ರ ಜೀವಿಸುವುದಿಲ್ಲ. ಅಲ್ಲಲ್ಲಿಯ ಅವನು ಇವತ್ತು ನಾವು ನೋಡ್ತಾ ಇದ್ದೇವೆ. ಆ ರೀತಿಯ ಕೆಲವು ಬೋಧನೆಗಳು ನೋಡ್ತಾ ಇದ್ದೇವೆ. ಪಾಪ ಮಾಡುವುದಕ್ಕೆ ಪ್ರೇರೇಪಣೆ ಕೊಡುವಂಥ ಬೋಧನೆಗಳು, ಪಾಪಕ್ಕೆ ಉತ್ತೇಜಿಸುವಂಥ ಬೋಧನೆಗಳು. ಇವತ್ತು ದೇವರು ಅಂಥ ಜನರಿಗೆ ಮಾನಸಾಂತರ ಪಡಲಿಕ್ಕೆ, ಪಾಪವನ್ನು ಬಿಟ್ಟು ಬರಲಿಕ್ಕೆ ದೇವರು ಏನು ಕೊಡ್ತಾ ಇದ್ದಾನೆ? ಕರೆ ಕೊಡ್ತಾ ಇದ್ದಾನೆ. ಯಾಕೆಂದರೆ ಪ್ರಕಟಣೆ ಪುಸ್ತಕ 2 ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳಲ್ಲಿ 5 ಸಭೆಗಳಿಗೆ ಮಾನಸಾಂತರದ ಒಂದು ಕರೆಯನ್ನು ಕರ್ತನು ಕೊಡ್ತಾ ಇದ್ದಾನೆ. ಯಾವುದದು? ಸ್ಮುರ್ನ ಮತ್ತು ಫಿಲಡೆಲ್ಫಿಯಾ 2 ಸಭೆಗಳನ್ನು ಬಿಟ್ಟು ಉಳಿದ ಯಾವುದು? ಎಫೆಸ, ಪೆರ್ಗಮ, ಸ್ತುವತೈರ, ಸಾರ್ದಿಸ್, ಲವೋದಿಕ್ಯ 5 ಸಭೆಗಳಿಗೆ ಮಾನಸಾಂತರದ ಒಂದು ಕರೆ, ಪಶ್ಚಾತ್ತಾಪದ ಒಂದು ಕರೆ, ದೇವರ ಕಡೆ ತಿರುಗಿಕೊಳ್ಳುವಂಥ ಕರೆ ಕೊಡುವಂಥದ್ದನ್ನಲ್ಲಿ ಕರ್ತನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಲ್ಲಲ್ಲಿಯ ಆದಾಗ ಮೋಸ ಹೋಗಬೇಡಿ. ಈ ಕೊನೆಯ ದಿವಸಗಳಲ್ಲಿ ತಪ್ಪು ಉಪದೇಶಗಳು ಬರ್ತಾ ಇದೆ. ಅಲ್ಲಲ್ಲಿಯ ಹೈಪರ್ ಗ್ರೇಸ್ ಎಂಬುದಾಗಿ ಹೇಳುವಂಥ ಬ್ಲೆಸ್ಸಿಂಗ್ ಖಂಡಿತ ಇದೆ. ಯೇಸು ನಿಂಬಾಲಿಸುವಾಗ ಲೋಕಲ್ ಬ್ಲೆಸ್ಸಿಂಗ್ ಬರ್ತದೆ. ಆದರೆ ಒಂದು ತಿಳ್ಕೊಳ್ಳಿ, ಬ್ಲೆಸ್ಸಿಂಗ್ ಸಿಗದೆ ಹೋಗಲಿ, ನಾನು ಮತ್ತು ನೀವುಗಳು ಪರಲೋಕಕ್ಕಂತೂ ಹೋಗಲೇಬೇಕು. ಪರಲೋಕ ಮಿಸ್ ಮಾಡ್ಕೋಬಾರ್ದು. ಅದನ್ನು ಜ್ಞಾಪಕ ಇಟ್ಟುಕೊಳ್ಳಿ. ನಾವು ಇಲ್ಲಿ ಸೇರದಿದ್ರು ಅಲ್ಲಿನ ಒಟ್ಟಾಗಿ ಸೇರಬೇಕು ಪ್ರಿಯರೇ. ಅಲ್ಲಲ್ಲಿಯ ಅದು ನಮ್ಮ ಉದ್ದೇಶವಾಗಿರಬೇಕು. ಕೆಲವು ಬ್ಲೆಸ್ಸಿಂಗ್ಗಳು ಮಿಸ್ ಮಾಡಿಕೊಳ್ಳುವ ನಿಮಿತ್ತವಾಗಿ ಕ್ರಿಸ್ತನನ್ನು ಬಿಟ್ಟು ಹೋಗಬೇಡಿ ಪ್ರಿಯರೇ, ನಂಬಿಕೆ ಬಿಟ್ಟು ಹೋಗಬೇಡಿ ಪ್ರಿಯರೇ. ನಿತ್ಯತ್ವ ಎಂಬುವಂಥದ್ದು ಶ್ರೇಷ್ಠವಾದದ್ದು, ಅದು ಅಮೂಲ್ಯವಾದದ್ದು, ನಿತ್ಯ ಜೀವ ಎಂಬುವಂಥದ್ದು ಪ್ರಿಯರೇ. ಈ ಲೋಕದ ಕ್ಷಣಿಕ ಸುಖಕ್ಕಾಗಿ, ಕ್ಷಣಿಕ ಕೆಲವು ಕಾರ್ಯಗಳಿಗಾಗಿ, ಪಾಪಕ್ಕಾಗಿ ಅದನ್ನು ಮಾತ್ರ ಕಳ್ಕೋಬೇಡಿ ಪ್ರಿಯರೇ. ಅದು ನಮಗೆ ಉಚಿತವಾಗಿ ಸಿಕ್ಕಿದೆ, ರಕ್ಷಣೆಯು ಉಚಿತವಾಗಿ ಸಿಕ್ಕಿದೆ. ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನನ್ನದು, ನಿಮ್ಮದಾಗಿದೆ ಪ್ರಿಯರೇ. ನಾನು ಪ್ರಾರ್ಥನೆ ಮಾಡುವ ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ರಿಮಾ ಶತು ರಿಮಾ ಸಂದ ರಿಕಿತುರಿಯ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪಾದಪೀಠಕ್ಕೆ ಬಂದಿದ್ದೇವಪ್ಪ.
ನನ್ನ ವಾರ್ತೆ ಕೇಳುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತೇನೆಪ್ಪ. ಏಸಪ್ಪ, ಯಾರಾದರೂ ಇವತ್ತಿನವರೆಗೆ ಸುವಾರ್ತೆ ಕೇಳಿ ಕೂಡ ನೀನು ಅಂಗೀಕಾರ ಮಾಡದೆ ಹೋಗಿದ್ದರೆ ಅವರ ಮೇಲೆ ಕರುಣೆ ತೋರಿಸು, ದಯ ತೋರಿಸು. ಅವತ್ತು ಪೌಲನ ಪ್ರಸಂಗಕ್ಕೆ ಲೀಡಿಯ ಹೃದಯ ತೆರೆದಂತೆ ಅಪೊಸ್ತಲಗತ್ಯ 16-15 ವಾಕ್ಯದಲ್ಲಿ ಕರ್ತನೆ ಇವರ ಹೃದಯ ತೆರೆಯಬೇಕಾ ಕರ್ತನೆ ಕೇಳ್ಕೊಳ್ತೇನೆಪ್ಪ. ಇನ್ನು ಸಮಯ ಇಲ್ಲ ಕರ್ತನೆ, ನಿನ್ನ ಬರೋಣ ಹತ್ತಿರವಾಗಿದೆ ಕರ್ತನೆ. ಇದು ಅರಿತುಕೊಂಡವರಾಗಿ ಅವರು ಮಾನಸಾಂತರ ಪಟ್ಟು ನಿನಗೆ ತಿರುಕೊಳ್ಳುವ ಹಾಗೆ, ರಕ್ಷಣೆ ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿ ಕರ್ತನೆ ಕೇಳ್ಕೊ. ಮಾತ್ರವಲ್ಲ ಯಾಪ, ಅನೇಕ ಕ್ರೈಸ್ತ ವಿಶ್ವಾಸಿಗಳು, ಅನೇಕ ದೇವಸೇವಕ ಪಾಪದಲ್ಲಿ ಮುಳುಗಿರುವಾಗ ಅಪ್ಪ ಅವರು ಕೂಡ ನರಕಕ್ಕೆ ಹೋಗಬಾರ್ದಪ್ಪ. ಅವರು ಮಾನಸಾಂತರ ಪಟ್ಟಕ್ಕೆ ಒಂದು ಅವಕಾಶ ಅವರಿಗೆ ಕೊಡಬೇಕಾ ಕರ್ತನೆ ಕೇಳ್ಕೊಳ್ತಾನೆ. ಅವರು ಮಾನಸಾಂತರ ಪಟ್ಟು ಕರ್ತನೆ, ರಕ್ತದಲ್ಲಿ ಪುನಃ ತೊಳೆಯಲ್ಪಟ್ಟು ಕರ್ತನೆ, ಅವರು ಪರಿಶುದ್ಧವಾದ ಜೀವಿತವನ್ನು ಭೂಮಿಯಲ್ಲಿ ಜೀವಿಸುವ ಹಾಗೆ, ನಿನ್ನ ಬರೋಣಕ್ಕೆ ಸಿದ್ಧರಾಗುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತಾನೆ ಸ್ವಾಮಿ. ಯಾರಾದರೂ ದುರ್ಬೋಧನೆಗಳಿಗೆ ಒಳಗಾಗಿದ್ರೆ ಅವರು ಕೂಡ ದುರ್ಬೋಧನೆಯಿಂದ ತಪ್ಪಿಸಬೇಕಾ ಕರ್ತನೆ ಕೇಳ್ಕೊಳ್ತಾನೆ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಮಾನವನ್ನು ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ರ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.